ನಗಿಸುವಾಗಲೇ ನೀ ಮಾತ್ರ ಸಾಕು ನನಗೆ ಯೆಹೋವನ ಸೌಖ್ಯದಾಯಕನೇ ನಿಂಗಾಯದಿಂದುರಬಾದೆನ ಯೆಹೋವ ಶಮ್ಮ ನನ್ ಜೊತೆ ಇರುವೆ ನೀ ಮಾತ್ರ ಸಾಕು ನನಗೆ ಯೆಹೋವ ಶಮ್ಮ ನನ್ ಜೊತೆ ಇರುವೆ ನೀ ಮಾತ್ರ ಸಾಕು ನನಗೆ ನೀ ಮಾತ್ರ ಸಾಕು 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 ಸೃಷ್ಟಿಸುವ ದೇವರೇ ನಿಮ್ಮ ವಾಕ್ಯದಿಂದ ಸೃಷ್ಟಿ ಮಾಡಿದೆ ಯೆಹೋವ ಪರಿಶುದ್ಧ ಉನ್ನತ ದೇವರೇ ನಿನ್ನ ಹಾಗೆ ಯಾರೂ ಇಲ್ಲ ಯೆಹೋವ ಶಾಲೋಮ್ ನನ್ನ ಸಮಾಧಾನ ನೀಡಿದೆ ನನ್ನ ಹೃದಯದಲ್ಲಿ ಯೆಹೋವ ಶಾಲೋಮ್ ನನ್ನ ಸಮಾಧಾನ ನೀಡಿದೆ ನನ್ನ ಹೃದಯದಲ್ಲಿ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ಯೇಸುವೇ ನೀನೇ ನನ್ನ ಪ್ರಿಯನು ನನ್ನೆಷ್ಟೊಂದು ಪ್ರೀತಿ ಮಾಡಿದೆ ನನ್ನನ್ನು ರಕ್ಷಿಸಲು ನಿನ್ನನ್ನೇ ನೀಡಿದೆ ನಿನ್ನ ಹಾಗೆ ಯಾರೂ ಇಲ್ಲ ನನ್ನ ಜೀವಿತದಿನಲೆಲ್ಲ ನಿನಗಾಗಿ ಜೀವಿಸುವೆ ನೀ ಮಾತ್ರ ಸಾಕು ನನಗೆ ನನ್ನ ಜೀವಿತದಿನವೆಲ್ಲ ನಿನಗಾಗಿ ಜೀವಿಸುವೆ ನೀ ಮಾತ್ರ ಸಾಕು ನನಗೆ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನೀ ಮಾತ್ರ ಸಾಕು ನನಗೆ ನೀ ನನ್ನ ಕೋಟೆಯು, ನೀ ನನ್ನ
ಪ್ರಾಣನಾಥ ನೀ ನನ್ನ ದೇವಾ ನೀ ನನ್ನ ಆಶ್ರಯವು ನೀ ನನ್ನ ಕೋಟೆಯು ನೀ ನನ್ನ ಪ್ರಾಣನಾಥ ನೀ ನನ್ನ ದೇವಾ ಆರಾಧಿಸುವೆ ಪೂರ್ಣ ಹೃದಯದಿಂದ ಹರಸಿ ನಿಮ್ಮುಖ ಜೀವಮಾನವಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ಆರಾಧಿಸುವೆ ಪೂರ್ಣ ಹೃದಯದಿಂದ ಹರಸಿ ನಿಮ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ದಾಸನು ದೇವಾ ದಾಸನು ದೇವಾ ದಾಸನು ದೇವಾ ದಾಸನು ನೀ ನನ್ನ ಪಾಲಕನು ನೀ ನನ್ನ ಆಶ್ವಾಸನೆ ನೀ ನನ್ನ ಮುಂಬಲವು ನೀ ನನ್ನ ದೇವಾ ನೀ ನನ್ನ ಪಾಲಕನು ನೀ ನನ್ನ ಆಶ್ವಾಸನೆ ನೀ ನನ್ನ ಮುಂಬಲವು ನೀ ನನ್ನ ದೇವಾ ಆರಾಧಿಸುವೆ ಪೂರ್ಣ ಹೃದಯದಿಂದ ಹರಸಿ ನಿಮ್ಮುಖ ಜೀವಮಾನವಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ಆರಾಧಿಸುವೆ ಪೂರ್ಣ ಹೃದಯದಿಂದ ಹರಸಿ ನಿಮ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀನೆ ಸರ್ವವೆಂದು ದಾಸನು ದಾಸನು ದೇವಾ ದಾಸನು ದೇವಾ ದಾಸನು ದೇವಾ ದಾಸನು ಶುಭೋದಯ ಸಹೋದರರೇ, ಶುಭೋದಯ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಈ ಆನ್ಲೈನ್ ಆರಾಧನೆಗೆ ಸ್ವಾಗತ, ಸುಸ್ವಾಗತ. ಸಹೋದರ ಸಹೋದರಿಯರೇ ಮತ್ತು ಸ್ನೇಹಿತರೆ,
ಈ ಒಂದು ಸಮಯದಲ್ಲಿ ನಾವು ಸತ್ಯವೇದದಿಂದ ಒಂದು ವಚನವನ್ನು ನೋಡೋಣ. ದೇವರು ಈ ದಿನದಲ್ಲಿ ನಮಗೆ ಏನು ಹೇಳಲಿಕ್ಕೆ ಇಷ್ಟಪಡುತ್ತಾರೆ ಎಂಬುದಾಗಿ. ಪ್ರಸಂಗಿ 3:14-15. ದೇವರ ಕಾರ್ಯವೆಲ್ಲವೂ ನಿತ್ಯವೆಂದು ಬಲ್ಲನು, ಅದಕ್ಕೆ ಯಾವುದನ್ನು ಸೇರಿಸಲಾರೆವು, ಆದ್ದರಿಂದ ಯಾವುದನ್ನು ತೆಗೆಯಲಾರೆವು. ದೇವರು ಈ ನಿಯಮಕ್ಕೆ ಮನುಷ್ಯರು ತನ್ನ ಎದುರಿನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕೆಂಬುದೇ ಕಾರಣವು ಈಗಿನದು ಹಿಂದೆಯೂ ಇತ್ತು, ಮುಂದಿನದು ಈಗಲೂ ಇದೆ. ಕಳೆದದನ್ನು ದೇವರು ತಿರುಗಿ ಬರಮಾಡುವನು. ಆಮೇನ್. ಸಹೋದರ ಸಹೋದರಿಯರೇ ಮತ್ತು ಸ್ನೇಹಿತರೆ, ಇಲ್ಲಿ ವಚನ ಹೇಳುತ್ತದೆ, ಏನೆಲ್ಲ ನಾವು ನಮ್ಮ ಜೀವನದಲ್ಲಿ ಕಳೆದುಕೊಂಡಿದ್ದೀವಿ ಅದನ್ನ ಮರಳಿ ದೇವರು ನಮಗೆ ದಯಪಾಲಿಸುವಂತವರಾಗಿದ್ದಾರೆ. ಸೊ ಈ ಕಳೆದ ದಿನಗಳಲ್ಲಿ ನಾವು ಅನೇಕ ರೀತಿಯಾದಂಥ ಕಷ್ಟಗಳನ್ನು, ಅನೇಕ ರೀತಿಯಂಥ ಸಂಕಟಗಳನ್ನು, ಅನೇಕ ರೀತಿಯಂಥ ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬಂತು. ಸೊ ನಮಗೆ ಬಹಳ ಮುಖ್ಯವಾದಂಥವರನ್ನು ಕೂಡ ನಾವು ಕಳೆದುಕೊಳ್ಳಬೇಕಾಗಿ ಬಂತು. ಸಹೋದರ ಸಹೋದರಿಯರೇ, ನಮ್ಮ ಜೀವನದಲ್ಲಿ ಬಹು ಮುಖ್ಯವಾದಂಥ ಯಾವುದೇ ಸಂಗತಿ ಕಳೆದು ಹೋದಾಗ ಅದು ಸಿಕ್ಕಾಗ ನಾವು ಎಷ್ಟೊಂದು ಸಂತೋಷವನ್ನು ಅನುಭವಿಸುತ್ತೀವಿ ಅಲ್ಲವೇ? ಸೊ ಹಾಗೆ ಕೂಡ ದೇವರ ವಾಕ್ಯದಲ್ಲಿ ಹೇಳುವ ಹಾಗೆ ದೇವರು ನಾವು ನಮ್ಮ ಜೀವನದಲ್ಲಿ ಕಳೆದುಕೊಂಡಿರುವಂಥ ಪ್ರತಿ ಸಂಗತಿ ಕೂಡ ನಮಗೆ ಮರಳಿ ಸಿಗುತ್ತದೆ ಅಂತ ವಾಕ್ಯವು ಹೇಳುತ್ತದೆ. ಸೊ ಈ ಸಮಯದಲ್ಲಿ ನಾನು ನಿಮ್ಮನ್ನು ಎನ್ಕರೇಜ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗಿಯೂ ಸಹೋದರ ಕಿರಣ್ ಬ್ರದರ್ ನಮಗೆ ಒಂದು ಸಂದೇಶವನ್ನು ಕೊಡಲಿದ್ದಾರೆ. ಸೊ ಸಂದೇಶವನ್ನು ಕೇಳುವಾಗ ನಾವು ನಮ್ಮ ಹೃದಯವನ್ನು ತೆರೆದು ದೇವರಿಗೆ ಒಪ್ಪಿಸೋಣ. ಈ ಸಮಯದಲ್ಲಿ ಕೂಟವನ್ನು ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಾವು ಪ್ರಾರ್ಥಿಸೋಣ. ಪ್ರೀತಿ ಸ್ವರೂಪನಾಗಿರುವ ನಮ್ಮ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ತಂದೆಯ ದೇವರೇ, ಥ್ಯಾಂಕ್ಸ್ ದೇವರೇ. ದೇವರೇ, ಒಂದು ನಾವೆಲ್ಲರ ತಂದೆ ನಿಮ್ಮನ್ನು ತಂದೆ ಒಂದು ಆರಾಧಿಸೋದಕ್ಕೆ ದೇವರೇ ನಮ್ಗೆ ಒಳ್ಳೆ ಅವಕಾಶ ಕೊಟ್ಟಿದ್ದೀರಿ ತಂದೆ ವಚನ ಹೇಳ್ತಾ ದೇವರೇ, ನಾವೆಲ್ಲರೂ ನಿಮ್ಮ ಹತ್ರ ಒಂದು ಭಯಭಕ್ತಿಯಿಂದ ಇರಬೇಕಂತ ಹೇಳಿದೇವ್ರಿ ದೇವ್ರೆ. ಮತ್ತೆ ನಾವು ನಮ್ಮ ಜೀವನದಲ್ಲಿ ಏನೆಲ್ಲಿ ಕಳೆದುಕೊಂಡಿವಿ ಅದನ್ನು ತಿರುಗಿ ಬರ್ಮಾಡ್ತೇನೆ ಅಂತ ಹೇಳ್ತೇವೆ ದೇವ್ರೆ. ದೇವ್ರೆ, ಪ್ಲೀಸ್ ಕರ್ತನೆ ನಮ್ಮೆಲ್ಲರ ಜೊತೆ ಇರಿ ತಂದೆ, ನಮ್ಮೆಲ್ಲರನ್ನೂ ತಂದೆ ಅದ್ಭುತವಾಗಿ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತೇನೆ ದೇವ್ರೆ. ನಮ್ಮೆಲ್ಲರಿಗೂ ದೇವ್ರೆ ನೀವೇ ಬಲಪಡಿಸಿ ನಡೆಸ್ತೀರಿ ಅಂತ ಬೇಡಿ ತಂದೆ, ಎಲ್ಲವೂ ನಿಮ್ಮ ಪಾದಕ್ಕೆ ಒಪ್ಪಿಸಿ ದೇವ್ರೆ. ಚಿಕ್ಕ ಪ್ರಾರ್ಥನೆ ಯೇಸು ನಾಮದಲ್ಲಿ ಬೇಡ್ತೇನೆ ತಂದೆ, ಆಮೆನ್. ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ಸ್ತುತಿಸುವೆನು, ರಾಜನೇ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ಕೃಪೆಯಲ್ಲಿ ಐಶ್ವರ್ಯನೇ ನಿನ್ನನ್ನೇ ಆರಾಧಿಸುವೆ, ಸರ್ವವನ್ನು ಆಳುವವನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ನನ್ನಯ ರಕ್ಷಕನೇ ನಿನ್ನನ್ನೇ ಆರಾಧಿಸುವೆ, ನನ್ನಯ ಜೊತೆಗಾರನೇ ನಿನ್ನನ್ನೇ ಆರಾಧಿಸುವೆ. ಮಹಿಮೆಯ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ, ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ಉನ್ನತ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ, ಪರಿಶುದ್ಧ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ. ಉನ್ನತ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ, ಪರಿಶುದ್ಧ ದೇವಾನಿನೇ ನಿನ್ನನ್ನೇ ಆರಾಧಿಸುವೆ. ಪಾಪದಿಂದ ಬಿಡಿಸಿರುವೆ ನಿನ್ನನ್ನೇ ಆರಾಧಿಸುವೆ,
ಪರಿಶುದ್ಧ ಮಾಡಿರುವೆ. ನಿನ್ನನ್ನೇ ಆರಾಧಿಸುವೆ, ಪಾಪದಿಂದ ಬಿಡಿಸಿರುವೆ. ನಿನ್ನನ್ನೇ ಆರಾಧಿಸುವೆ, ಪರಿಶುದ್ಧ ಮಾಡಿರುವೆ. ನಿನ್ನನ್ನೇ ಆರಾಧಿಸುವೆ, ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೆ ನಿನ್ನ ನಿತ್ಯವೂ ಆರಾಧಿಸುವೆ. ಯೇಸುವೇ ಸ್ತುತಿಸುವೆನು, ರಾಜನೇ ಆರಾಧಿಸುವೆನು. ಯೇಸುವೇ ನಿನ್ನ ಸ್ತುತಿಸುವೆನು, ರಾಜನೇ ನಿನ್ನ ಆರಾಧಿಸುವೆನು. ಮಹಿಮೆ ಅರಸನೆ ನಿನ್ನ ಆತ್ಮದಿ ಆರಾಧಿಸುವೆ. ಪರಲೋಕ ರಾಜನೇ ನಿನ್ನ ನಿತ್ಯವೂ ಆರಾಧಿಸುವೆ. ನಮಸ್ಕಾರ. ಈ ದಿನ ನಾವು ಒಂದು ಕಥೆಯಿಂದ ಪ್ರಾರಂಭಿಸೋಣ. ಒಬ್ಬ ವ್ಯಕ್ತಿ ಇದ್ದ. ಒಂದು ದಿನ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೋಗ್ತಾ ಇರ್ಬೇಕಾದ್ರೆ ದಾರಿಯಲ್ಲಿ ನೋಡ್ತಾನೆ ಒಂದು ನಾಯಿ ಏಟು ಬಿದ್ದು ನರಳ್ತಾ ನೋಡ್ತಾನೆ. ಅಯ್ಯೋ ಪಾಪ, ನಾಯಿಗೆ ಏಟು ಬಿದ್ದಿದ್ಯಲ್ವಾ ಅಂತ ಹತ್ರ ಹೋಗಿ ನೋಡ್ತಾನೆ. ಸಿಕ್ಕಾಪಟ್ಟೆ ರಕ್ತ ಚೆಲ್ಲೋಗ್ತಾ ಇದೆ. ಕರುಣೆಯ ಭಾವನೆಯಿಂದ ಆ ನಾಯಿನ ಹಾಗೆ ತನ್ನ ತೋಳಿನಲ್ಲಿ ಎತ್ಕೊಂಡು ಮನೆಗೆ ತಗೊಂಡೋಗ್ತಾನೆ. ಮನೆಗೆ ತಗೊಂಡೋಗಿ ತನ್ನ ಹತ್ರ ಇದ್ದಂತ ಔಷಧಿ ಕೊಟ್ಟು ಆ ಒಂದು ರಕ್ತ ಬರ್ತಾ ಇರೋದನ್ನೆಲ್ಲ ಒರೆಸಿ ಅದಕ್ಕೆ ಕಟ್ತಾನೆ. ಪಾಪ ನರಳ್ತಾ ಇದೆ ಅಂತ ಹೇಳಿ ಮನೆಯಲ್ಲೇ ಇರ್ಲಿ ಅಂತ ಹೇಳಿ ಮನೇಲಿ ಒಂದ್ ಕಡೆ ಅದಕ್ಕೆ ಅಂತ ಜಾಗ ಮಾಡಿರ್ತಾನೆ. ಮಾರನೇ ದಿನ ಕೆಲ್ಸಕ್ಕೆ ಹೋಗ್ತಾನೆ, ವಾಪಸ್ ಬರ್ತಾನೆ. ಸಾಯಂಕಾಲ ಬಂದಾಗ ನೋಡಿದಾಗ ಸ್ವಲ್ಪ ಮಟ್ಟಿಗೆ ಗುಣ ಆಗ್ತಾ ಇರೋ ತರ ಕಾಣಿಸ್ತಾ ಇದೆ. ಆದ್ರೆ ಕೂತಿರೋ ಜಾಗದಲ್ಲಿ ಹಾಗೇ ಕೂತಿದೆ ನಾಯಿ. 2 ದಿನ ಆಯ್ತು, 3 ದಿನ ಆಯ್ತು. ಕ್ರಮೇಣ ಆ ಗಾಯ ವಾಸಿ ಆಗ್ತಾ ಇರೋ ತರ ಕಾಣಿಸ್ತಾ ಇತ್ತು. 4-5 ದಿನ ಆದ್ಮೇಲೆ ವಾಸಿ ಆಗೋಯ್ತಲ್ಲ, ಇದು ರಸ್ತೆಯಲ್ಲಿ ಅಡ್ಡಾಡ್ತಾ ಇರುವಂತಹ ಒಂದು ಪ್ರಾಣಿ, ಸ್ವತಂತ್ರವಾಗಿ ಬಿಡಬೇಕು ಅಂತ ಆ ಕಟ್ನೆಲ್ಲ ಬಿಚ್ಚಿ ನೀನು ಸ್ವತಂತ್ರವಾಗಿ ಹೋಗ್ಬೋದು ಅಂತ ಹೇಳ್ದ. ಆದ್ರೂ ಆ ನಾಯಿ ತನ್ನ ಮನೆಯಲ್ಲೇ ಇತ್ತು. ಮುಂದಿನ ದಿನ ಬಹುಶಃ ನಾನು ಕೆಲ್ಸಕ್ಕೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಈ ನಾಯಿ ಇಲ್ಲದೆ ಇರುತ್ತೇನೋ ಅನ್ಕೊಂಡು ವಾಪಸ್ ಬಂದು ನೋಡ್ತಾನೆ, ನಾಯಿ ಎಲ್ಲ ಇದೆ, ಎಲ್ಲೂ ಹೋಗಿಲ್ಲ. ಇವನು ಕೂಡ ಈ 4-5 ದಿನ ಮನೇಲಿ ಇಟ್ಕೊಂಡಿರುವಂತ ಕಾರಣವಾಗಿ ಪ್ರೀತಿ ಬೆಳೀತು. 2-3 ದಿನ ಅದೇ ರೀತಿ ಕಳೀತು. ತನ್ನ ಮತ್ತು ಆ ನಾಯಿಯ ಪ್ರೀತಿ ಇನ್ನಷ್ಟು ಆಳವಾಗಿ ಬೆಳೆಯಕ್ಕೆ ಶುರು ಆಯ್ತು. ಮರುದಿನ 1 ವಾರ ಆದ ನಂತರ ಈ ವ್ಯಕ್ತಿ ಕೆಲಸ ಮುಗಿಸ್ಕೊಂಡು ವಾಪಸ್ ಮನೆಗ್ ಬಂದು ನೋಡ್ತಾನೆ, ನಾಯಿ ಮನೆಯಲ್ಲಿ ಇಲ್ಲ. ಏನಾಯ್ತಪ್ಪ ನಾಯಿಗೆ ಅಂತ ಹೇಳಿ ಅಕ್ಕ ಪಕ್ಕದ ಮನೇಲೆಲ್ಲ ಹೋಗಿ ವಿಚಾರಿಸ್ತಾನೆ, ನೀವೇನಾದ್ರೂ ನಾಯಿ ನೋಡಿದ್ರ ಅಂತ. ಯಾರು ಕೂಡ ನಾಯಿ ನೋಡಿಲ್ಲ. ಓ, ನಾಯಿ ನನ್ನ ಬಿಟ್ಟು ಹೋಗ್ಬಿಡ್ತು ಅಂತ ಇವ್ನಿಗೆ ಸ್ವಲ್ಪ ಬೇಜಾರಾಗುತ್ತೆ. ಬೇಜಾರಲ್ಲೇ ಮಲ್ಕೊಳ್ತಾನೆ. ಮುಂದಿನ ದಿನ ಕೆಲ್ಸಕ್ಕೆ ಹೋಗ್ತಾನೆ. ಕೆಲಸದಿಂದ ವಾಪಸ್ ಬಂದು ನೋಡ್ತಾನೆ, ತನ್ನ ಮನೆ ಅಂಗಳದಲ್ಲಿ 40 ನಾಯಿಗಳಿವೆ. ಏನಾಗಿದೆ ಅಂತಂದ್ರೆ, ಈ ನಾಯಿ, ಯಾವ ನಾಯಿಗೆ ಏಟು ಬಿದ್ದಿತ್ತೋ ಇವನ ಪ್ರೀತಿ ವಾತ್ಸಲ್ಯದ ಕಾರಣ, ಔಷಧಿ ಕೊಟ್ಟಂತ ಕಾರಣ ಗುಣ ಆಯ್ತೋ, ಆ ನಾಯಿ ಹೋಗಿ ಇನ್ನಷ್ಟು ನಾಯಿಗಳು ಯಾರಿಗೆಲ್ಲ ಏಟು ಬಿದ್ದಿದೆಯೋ ಆ ನಾಯಿನೆಲ್ಲ ಕರ್ಕೊಂಡ್ಬಂದು ಬನ್ನಿ ನನ್ನ ಜೊತೆಲಿ ಒಬ್ಬ ವ್ಯಕ್ತಿ, ಒಳ್ಳೆ ವ್ಯಕ್ತಿ ಇದ್ದಾನೆ, ಅವನ ಹತ್ರ ಹೋದ್ರೆ ನೀವು ಗುಣ ಆಗ್ತೀರಾ ಅಂತ ಬೇರೆ ನಾಯಿಗಳನ್ನೆಲ್ಲ ತಗೊಂಡ್ಬರ್ತಾರೆ. ಈ ಕತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಾವು ಕೂಡ ಆ ನಾಯಿನ ರೀತಿಲಿ ಪಾಪ ಅನ್ನೋಂಥ ವಿಷಯದಲ್ಲಿ ನಾವು ನರಳುತ್ತಾ ಇದ್ರಿ. ಈ ಪ್ರಾಪಂಚಿಕ
ಜೀವನ ಅನ್ನೋ ವಿಷಯದಲ್ಲಿ ನೋವಿನಲ್ಲಿದ್ರಿ. ಯೇಸು ಕ್ರಿಸ್ತರ ಶಿಲುಬೆಯ ಕಾರಣವಾಗಿ ನಮಗೆ ಸ್ವಸ್ಥ ಆಯ್ತು. ನಾವು ಈ ನಾಯಿ ರೀತಿಯಲ್ಲಿ ನನಗೆ ಸ್ವಸ್ಥ ಆಗಿದೆ, ನೀವು ಬನ್ನಿ ಅಂತ ಬೇರೆಯವ್ರನ್ನ ಶಿಲುಬೆಯ ಬಳಿ ಕರ್ಕೊಂಡ್ ಬರ್ತಾ ಇದ್ದೀರಾ ಇಲ್ವಾ? ಆಲೋಚನೆ ಮಾಡಬೇಡಿ. ಇಂದಿನ ಸಂದೇಶದ ಶೀರ್ಷಿಕೆ ನಡತೆಯ ವಿಷಯ, ಮ್ಯಾಟರ್ ಆಫ್ ಕ್ಯಾರೆಕ್ಟರ್. ಸಾಧಾರಣವಾಗಿ ನಾವು ಕ್ಯಾರೆಕ್ಟರ್ ಅಂತಂದ್ರೆ ಗುಣ ಅಂತ ಅನುವಾದ ಮಾಡ್ತೀವಿ. ಆದ್ರೆ ನಾನು ಬೇಕು ಅಂತಲೇ ನಡತೆಯ ವಿಷಯ ಅಂತ ಶೀರ್ಷಿಕೆ ತಗೊಂಡಿದ್ದೀನಿ. ಯಾಕಂತಂದ್ರೆ ನಡತೆ ಅಂದ ತಕ್ಷಣ ನಮ್ಗೊಂಥರ ಮನಸ್ಸಿಗೆ ಚುಚ್ಚದಂಗ ಅನ್ಸುತ್ತೆ. ಅವಳು ನಡತೆಗೆಟ್ಟವಳು ಅಂತ ಹೇಳಿದ್ರೆ ತುಂಬಾ ಹೀನವಾಗಿ ಮಾತಾಡ್ತಾರೆ, ಬಹಳ ನೋವಾಗತ್ತಂತಹ ಪದಗಳು ಉಪಯೋಗಿಸಿದ್ರೆ. ನಾವು ಇವತ್ತು ನೋಡ್ಬೇಕಾಗಿರೋದು ನಮ್ಮ ನಡತೆ ಹೇಗಿದೆ, ನನ್ನ ನಡತೆ ಹೇಗಿದೆ, ನನ್ನ ಗುಣ ಯಾವ ರೀತಿಯಲ್ಲಿದೆ, ಯಾವ ರೀತಿಯಲ್ಲಿ ಇರಬೇಕು. ಎಫೆಸದವರಿಗೆ 4ನೇ ಅಧ್ಯಾಯ 13ನೇ ವಚನ ನೋಡಿದ್ರೆ, ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ. ಅಂದ್ರೆ ಕ್ರಿಸ್ತನ ಪರಿಪೂರ್ಣತೆ ಎಂಬ ಅಂದ್ರೆ ನಮ್ಮ ನಡತೆ ಯೇಸು ಕ್ರಿಸ್ತರ ನಡತೆ ಹೇಗಿತ್ತೋ, ಅವರ ಗುಣ ಹೇಗಿತ್ತೋ, ಅವರು ಈ ಭೂಮಿ ಮೇಲೆ ಯಾವ ರೀತಿಯಲ್ಲಿ ಜೀವನ ಮಾಡಿ ನಮಗೆ ಮಾದರಿ ತೋರಿಸ್ಕೊಟ್ರೋ ಅದೇ ರೀತಿಯಲ್ಲಿ ನಮ್ಮ ಗುಣ ಇರಬೇಕು, ನಮ್ಮ ನಡತೆ ಇರಬೇಕು, ನಾವು ಇರಬೇಕು. ಅದು ನಿಜವಾಗ್ಲೂ ನಡತೆಯ ವಿಷಯ ಆಗುತ್ತೆ. ಇವಾಗ ಯೇಸು ಕ್ರಿಸ್ತ ಬಗ್ಗೆ ಆಲೋಚನೆ ಮಾಡಿ ನೋಡಿದ್ರೆ ಬಹಳಷ್ಟು ವಿಷಯಗಳು ನನಗೆ ಮನಸೂರೆಗೊಳ್ಳುತ್ತೆ, ಆಶ್ಚರ್ಯ ಆಗುತ್ತೆ, ಮನಸ್ಸು ಚುಚ್ಚುತ್ತೆ. ಅದೇ ರೀತಿಯಲ್ಲಿ ಸ್ಫೂರ್ತಿ ಕೂಡ ಆಗುತ್ತೆ. ನಾನು ಕೂಡ ಯೇಸು ಕ್ರಿಸ್ತ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಹಲವಾರು ವಿಷಯಗಳಿದೆ. ಕ್ರಿಸ್ತನ ಪರಿಪೂರ್ಣತೆ ಅಂತಂದ್ರೆ ನನ್ನ ಮನಸ್ಸಿಗೆ ಬರುವಂತಹ ಅತಿ ಶ್ರೇಷ್ಠವಾದಂತಹ 2 ವಿಷಯಗಳು ಹೇಳ್ತೀನಿ. ಒಂದು, ಯೇಸು ಎಂದಿಗೂ ಅಶುದ್ಧ ರೀತಿಯಲ್ಲಿ ಯಾವುದೇ ಮಹಿಳೆಯನ್ನು ಮುಟ್ಟಲಿಲ್ಲ ಅಥವಾ ನೋಡಲಿಲ್ಲ. ಈ ವಿಷಯದ ಬಗ್ಗೆ ನಾನು ಆಲೋಚನೆ ಮಾಡಿದಾಗೆಲ್ಲ ನನಗೆ ಮೈ ನವಿರಿಡುತ್ತೆ. ಎಷ್ಟೊಂದ್ ಜನ ಇದ್ರು ಹೆಂಗಸರು ಅವ್ರ ಅಕ್ಕಪಕ್ಕ, ಎಷ್ಟೊಂದ್ ಜನರನ್ನ ಅವ್ರು ಮುಟ್ತಾ ಇದ್ರು, ಮಹಿಳೆಯರು ಅವ್ರನ್ನ ಮುಟ್ತಾ ಇದ್ರು, ಎಷ್ಟೊಂದ್ ಜನರನ್ನ ನೋಡ್ತಾ ಇದ್ರು. ಆದ್ರೆ ಒಂದು ಬಾರಿ ಕೂಡ ಯೇಸು ಅಶುದ್ಧ ರೀತಿಯಲ್ಲಿ ಮುಟ್ಟಲಿಲ್ಲ, ನೋಡಲಿಲ್ಲ. ಎಷ್ಟು ಅದ್ಭುತ ಯೇಸುವಿನ ನಡತೆ, ಯೇಸುವಿನ ಗುಣ. ಅಕಸ್ಮಾತ್ ನಾನು ಆ ರೀತಿಯಲ್ಲಿ ಇದ್ದಿದ್ರೆ ಎಷ್ಟೋ ಸೊಗಸಾಗಿರ್ತಾ ಇತ್ತು. ಆದ್ರೆ ಆ ರೀತಿಲಿ ಇರಬೇಕು ಅಂತ ಆಸೆ, ಬಟ್ ಆ ರೀತಿಲಿ ಇಲ್ಲ. 2ನೇ ವಿಷಯ, ಜನರೊಂದಿಗೆ ಯೇಸುವಿನ ಭಾವನಾತ್ಮಕವಾದ ಸಂಪರ್ಕ. ಯಾವ ರೀತಿಲಿ ಯೇಸು ಜನರೊಂದಿಗೆ ಸಂಪರ್ಕ ಬೆಳೆಸ್ಕೊಂಡ್ ಬರ್ತಾರೆ. ವಿಧವೆ ದಾರಿಲಿ ಹೋಗ್ತಾ ಇದ್ದ ಅಂದ್ರೆ ಆ ವಿಧವೆಯ ನೋವು ನೋಡಿ ಸತ್ಯವೇದ ಹೇಳುತ್ತೆ ತನ್ನ ಹೃದಯ ತಾಕಿತ್ತು. ಲಾಜರಸ್ ಸತ್ತಿದ್ದಾರೆ, ಅವ್ರನ್ನ ಮತ್ತೆ ಎಬ್ಬರಿಸ್ತಾರಂತ ಗೊತ್ತಿದ್ರು ಕೂಡ ಅಲ್ಲಿದ್ದಂತ ಜನರು, ಮರಿಯಳು ಮಾರ್ತಳು ಅಳ್ತಾ ಇರೋದು ನೋಡಿ ಇವರ ಮನಸ್ಸು ತಾಕಿ ಇವರು ಕೂಡ ಕಣ್ಣೀರಿಟ್ಟು ಅಂತ ಸತ್ಯವೇದ ಹೇಳುತ್ತೆ. ಶಿಲುಬೆ ಮೇಲೆ ಎಷ್ಟು ಕ್ರೂರವಾದಂತಹ ಹಿಂಸೆ, ರಕ್ತ ಸುರಿತಾ ಇದೆ, ತಡ್ಕೊಳಕ್ಕಾಗದೇ ಇರಷ್ಟು ನೋವು. ಆ ನೋವಿನಲ್ಲಿ ಕೂಡ ಯೇಸು ಅವ್ರ ತಾಯಿ ಬಗ್ಗೆ ಯೋಚನೆ ಮಾಡ್ತಾರೆ. ಯೋಹಾನ್ಗೆ ಹೇಳ್ತಾರೆ ತಾಯಿ ಜೊತೆ ಇರು ಅಂತ. ತಾಯಿಗೆ ಹೇಳ್ತಾರೆ ನಾನಿರಲ್ಲ, ಆದ್ರೆ ನಿನ್ಗೆ ಇನ್ನೊಬ್ಬನ್ ಮಗನ್ ಕೊಟ್ಟು ಹೋಗ್ತಾ ಇದ್ದೀನಿ ಅಂತ. ಶಿಲುಬೆ ಮೇಲೆ ಇಷ್ಟೊಂದು ನೋವಿನಲ್ಲಿದ್ದಾರೆ, ಆದ್ರೆ ಅವರು ಬೇರೆಯವ್ರ ಬಗ್ಗೆ ಆಲೋಚನೆ ಮಾಡ್ತಾ ಇದ್ದಾರೆ. ಇದು ಯೇಸು ಮತ್ತು ಜನರ ಸಂಪರ್ಕ. ನಾನು ಕೂಡ ಇದರಲ್ಲಿ ಬೆಳಿಬೇಕು, ಯೇಸುವಿನಂತ ಇರಬೇಕು ಅಂತ ಆಸೆ, ಅದರ ಆ ರೀತಿಲಿ ಇಲ್ಲ.
ವಿಶೇಷವಾಗಿ ನಾನು ಆಲೋಚನೆ ಮಾಡ್ತಾ ಇರೋದು ನನ್ನ ಮತ್ತು ನನ್ನ ಕುಟುಂಬದ ಸಂಬಂಧ ಹೇಗಿದೆ, ಎಷ್ಟರ ಮಟ್ಟಿಗೆ ಆಳವಾಗಿದ್ದೀನಿ. ಬಹಳ ಸಾರಿ ನನಗೆ ಯಾರು ನನ್ನ ಕಣ್ಮುಂದೆ ಇರ್ತಾರೋ ಅವರೇ ಆತ್ಮೀಯರು. ನನಗೆ ತರಬೇತಿಗೋಸ್ಕರ ನಾನು ಬೇರೆ ಬೇರೆ ಕಡೆ ಎಲ್ಲ ಓಡಾಡ್ತಾ ಇರ್ತೀನಿ. ನನ್ನ ಕಣ್ಮುಂದೆ ಯಾರು ಇರ್ತಾರೋ ಅವ್ರು ನನಗೆ ಆತ್ಮೀಯರಾಗಿ ಅವ್ರಿಗೋಸ್ಕರ ಸರ್ವಸ್ವವನ್ನು ಮಾಡಕ್ಕೆ ಸಿದ್ಧನಾಗ್ಬಿಡ್ತೀನಿ. ನನ್ನ ಮುಂದೆ ನನ್ನ ಕುಟುಂಬ ಇಲ್ಲ ಅಂತಂದ್ರೆ ಅವ್ರನ್ನ ಮರ್ತೋಗೋದು ಸಾಧ್ಯ. ಅದು ಭಾವನಾತ್ಮಕವಾಗಿ ನಾನು ಇಟ್ಟಿರುವಂತ ಸಂಪರ್ಕ ಸರಿ ಇಲ್ಲ. ಬೆಳಿಬೇಕು, ಯೇಸುನಂತಾಗ್ಬೇಕು. ಭಾವನಾತ್ಮಕವಾಗಿ ನನ್ನ ಹೆಂಡತಿ ಜೊತೆ ನನ್ನ ಸಂಬಂಧದಲ್ಲಿ ಬೆಳಿಬೇಕು. ಎಲ್ಲೇ ಹೋದ್ರು ಕೂಡ ಆ ಕನ್ನಡದ ಹಾಡಿದೆಲ್ಲ, ಎಲ್ಲೆಲ್ಲಿ ಹೋಗಲಿ ನಿನ್ನನ್ನೇ ಕಾಣುವೆ ಅನ್ನೋ ರೀತಿಯಲ್ಲಿ ನಾನು ಆ ಪ್ರೀತಿಯಲ್ಲಿ ಬೆಳಿಬೇಕು. ಎಲ್ಲೋದ್ರು ಕೂಡ ಹೆಂಡತಿ, ಮಕ್ಕಳು ಸದಾ ಇವ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಆ ರೀತಿಯಲ್ಲಿ ಸಂಪರ್ಕ, ಯೇಸು ಯಾವ ರೀತಿಯಲ್ಲಿ ತನ್ನ ಕುಟುಂಬದ ಜೊತೆ ತನ್ನ ಆತ್ಮೀಯರ ಜೊತೆ ಸಂಪರ್ಕ ಬೆಳೆಸ್ಕೊಂಡಿದ್ರು, ಸಂಬಂಧ ಬೆಳೆಸ್ಕೊಂಡಿದ್ರು, ಆ ರೀತಿಯಲ್ಲಿ ಬೆಳೆಸ್ಕೋಬೇಕು ಅನ್ನೋದು ನನ್ನ ಆಸೆ. ಪ್ರಯತ್ನ ಪಡ್ತಾ ಇದ್ದೀನಿ, ಬಹಳ ಕಷ್ಟ ಅನ್ಸುತ್ತೆ. ಅದೇ ರೀತಿಲಿ ಕ್ರಿಸ್ತನ ಪರಿಪೂರ್ಣತೆ ಅಂದ್ರೆ ನಿಮಗೆ ಏನು ಸ್ಫೂರ್ತಿಯಾಗಿದೆ? ಯೇಸು ಕ್ರಿಸ್ತರ ಬಗ್ಗೆ ಆಲೋಚನೆ ಮಾಡ್ಕೊಂಡ್ರೆ ನಿಮಗೆ ಏನ್ ಸ್ಫೂರ್ತಿಯಾಗಿದೆ? ನಾನು ಯೇಸು ಕ್ರಿಸ್ತರು ಈ ರೀತಿಯಲ್ಲಿ ಇದ್ರು, ಅದೇ ರೀತಿಯಲ್ಲಿ ಇರಬೇಕು ಅನ್ನೋಂತ ಯಾವ ವಿಷಯ ಅನ್ನೋದು ಆಲೋಚನೆ ಮಾಡಿ ನೋಡಿ. ಬಹಳ ಸಾರಿ ನಮ್ಗೆ ಕಷ್ಟ ಅನ್ಸುತ್ತೆ, ಅಸಾಧ್ಯ ಅನ್ಸುತ್ತೆ, ಪ್ರಯತ್ನ ಪಟ್ಟು ವಿಫಲ ಆಗಿರ್ತೀರಿ. ಆದ್ರೆ ದೇವರು ನಮ್ಮನ್ನ ಒಂಟಿಯಾಗಿ ಬಿಟ್ಟಿಲ್ಲ. ಬಹಳಷ್ಟು ವಾಕ್ಯಗಳ ಮೂಲಕ ನಮಗೆ ಮಾರ್ಗದರ್ಶನ ನೀಡ್ತಾರೆ. ಉದಾಹರಣೆಗೆ ಪೌಲ ಹೇಳ್ತಾರೆ ತೀತನಿಗೆ 2ನೇ ಅಧ್ಯಾಯ ವಚನ 1-10 ನೋಡೋದಂದ್ರೆ, ನೀನಾದರೂ ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಉಪದೇಶ ಮಾಡು. ಹೇಗೆಂದರೆ ವೃದ್ಧರು, ಮದ್ಯಾಸಕ್ತಿ ಇಲ್ಲದವರು, ಗೌರವವುಳ್ಳವರು, ಜಿತೇಂದ್ರಿಯರು, ನಂಬಿಕೆ, ಪ್ರೀತಿ, ತಾಳ್ಮೆ ಇವುಗಳಲ್ಲಿ ಸ್ವಸ್ಥರು ಆಗಿರಬೇಕೆಂದು ಬೋಧಿಸು. ಅಂದ್ರೆ ವೃದ್ಧರು ಯಾವ ರೀತಿಯಲ್ಲಿ ತಮ್ಮ ಜೀವನ ನಡೆಸಬೇಕು, ಅವರ ನಡತೆ ಹೇಗಿರ್ಬೇಕು ಅಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ. ಹಾಗೆ ವೃದ್ಧ ಸ್ತ್ರೀಯರು ಚಾಡಿ ಹೇಳುವವರು, ಮದ್ಯಕ್ಕೆ ಗುಲಾಮರು ಆಗಿರದೆ. ನನಗೆ ಯಾವಾಗ್ಲೂ ಆಲೋಚನೆ ಬರುತ್ತೆ, ಮದ್ಯಕ್ಕೆ ಗುಲಾಮರ? ಬಹುಶಃ ಅಲ್ಲಿರುವಂತಹ ಸ್ತ್ರೀಯರು, ವೃದ್ಧ ಸ್ತ್ರೀಯರು ಆ ರೀತಿಯಲ್ಲಿ ಇರ್ಬೋದೇನೋ. ಮದ್ಯಕ್ಕೆ ಗುಲಾಮರು ಆಗಿರದೆ ದೇವ ಭಕ್ತೆಯರಿಗೆ ಯೋಗ್ಯವಾದ ನಡತೆಯುಳ್ಳವರು, ಸದ್ಬೋಧನೆ ಹೇಳುವವರು ಆಗಿರಬೇಕೆಂದು ಬೋಧಿಸು. ವೃದ್ಧ ಪುರುಷರು, ವೃದ್ಧ ಸ್ತ್ರೀಯರು ಅವರ ನಡತೆ ಹೇಗಿರಬೇಕು ಅಂತ 2 ವಚನಗಳು. 4ನೇ ವಚನದಲ್ಲಿ, ಇದಲ್ಲದೆ ಅವರು ಪ್ರಾಯದ ಸ್ತ್ರೀಯರಿಗೆ ನಿಮ್ಮ ಮೂಲಕ ದೇವರ ವಾಕ್ಯವನ್ನು ದೂಷಣೆಯಾಗದಂತೆ ನೀವು ಗಂಡಂದಿರನ್ನು, ಮಕ್ಕಳನ್ನು ಪ್ರೀತಿಸುವವರು, ದಮೆಯುಳ್ಳವರು, ಪವಿತ್ರತೆಯರು, ಮನೆಯಲ್ಲೇ ಕೆಲಸ ಮಾಡುವವರು, ಸುಶೀಲೆಯರು, ನಿಮ್ಮ ಗಂಡಂದಿರಿಗೆ ಅಧೀನರೂ ಆಗಿರಬೇಕೆಂದು ಬುದ್ಧಿ ಕಲಿಸುವ ಹಾಗೆ ಬೋಧಿಸು ಅಂತ ಹೇಳ್ತಾರೆ. ಇದು ಪ್ರಾಯದ ಸ್ತ್ರೀಯರಿಗೆ. ಯವನಸ್ಥ ಪುರುಷರಿಗೆ ಅಂತಾರೆ. ಹಾಗೆಯೇ ಎಲ್ಲಾ ವಿಷಯಗಳಲ್ಲೂ ಜಿತೇಂದ್ರಿಯರಾಗಬೇಕೆಂದು ನೀನು ಯವನಸ್ಥರನ್ನು ಎಚ್ಚರಿಸು. ಸತ್ಕಾರ್ಯ ಮಾಡುವುದರಲ್ಲಿ ನೀನೇ ಮಾದರಿಯಾಗಿರು. ನೀನು ಮಾಡುವ ಉಪದೇಶದಲ್ಲಿ ಯಥಾರ್ಥವೂ ಗೌರವವೂ ಆಕ್ಷೇಪಣೆಗೆ ಆಸ್ಪದವಿಲ್ಲದಂತೆ ಸ್ವಸ್ಥ ಬುದ್ಧಿಯೂ ಇರಬೇಕು. ಆಗ ನಮ್ಮನ್ನು ಎದುರಿಸುವ ನಮ್ಮ ವಿಷಯದಲ್ಲಿ ಕೆಟ್ಟದ್ದೇನು ಹೇಳುವುದಕ್ಕೆ ಅವಕಾಶವಿಲ್ಲದೆ ನಾಚಿಕೊಳ್ಳುವರು. ಇದು ಯವನಸ್ಥರಿಗೆ. ದಾಸರಿಗೆ ಏನ್ ಹೇಳ್ತಾರೆ ಅಂದ್ರೆ, ಕೆಲಸ ಮಾಡ್ಕೊಂಡಿರ್ತಾರಲ್ಲ ಕೆಲಸಗಾರರು, ನಮಗೇನ್ ಹೇಳ್ತಾರೆ? ದಾಸರು ಎಲ್ಲದರಲ್ಲಿ ತಮ್ಮ ಯಜಮಾನರಿಗೆ ಅಧೀನರಾಗಿದ್ದು ಅವರನ್ನು ಮೆಚ್ಚಿಸುವುದಕ್ಕೆ ಪ್ರಯಾಸ ಪಡುತ್ತಾ, ಎದುರು ಮಾತನಾಡದೆ, ಯಾವುದನ್ನು ಕದ್ದಿಟ್ಟುಕೊಳ್ಳದೆ, ಪೂರಾ ನಂಬಿಕಸ್ಥರೆಂದು ಹೆಸರು ಹೊಂದಿ ನಮ್ಮ ರಕ್ಷಕನಾದ ದೇವರ ಉಪದೇಶಕ್ಕೆ ಎಲ್ಲಾ ವಿಷಯಗಳಲ್ಲಿ ಅಲಂಕಾರವಾಗಿರಬೇಕೆಂದು ಬೋಧಿಸುವಂತದ್ದಾರೆ. ಅಂದ್ರೆ ನಮ್ಮ ವಯಸ್ಸು ಎಷ್ಟೇ ಆಗಿದ್ರು, ನಾವು ಗಂಡಾಗಿದ್ರು, ಹೆಣ್ಣಾಗಿದ್ರು, ಕೆಲಸ ಮಾಡೋರಾಗಿದ್ರು, ಎಲ್ಲಾ ತರದಲ್ಲಿ ನಮ್ಮ ನಡತೆ ಹೇಗಿರ್ಬೇಕು ಅಂತ ಹೇಳಿ ಸತ್ಯವೇದದಲ್ಲಿ ಅನೇಕ ವಚನಗಳಲ್ಲಿ ಇದು ಕೂಡ ಒಂದು ವಚನ. ಇದನ್ನೆಲ್ಲ ನೋಡಿದ್ರೆ ಅಯ್ಯೋ ಇದು ತುಂಬಾ ಕಷ್ಟ, ಹೇಗಪ್ಪ ಈ ರೀತಿಲಿ ಜೀವನ ಮಾಡೋದು ಅಂತ ಅನ್ಸಿದ್ರೆ ದೇವರು ನಮಗೆ ಸಹಾಯಕವಾಗಿ ಬರ್ತಾರೆ. ದೇವರ ಸಂಬಂಧದಲ್ಲಿ ಈಗ ನಾನು ನನ್ನ ದೇವರು ಅಂತ ಸಂಬಂಧ ನೋಡ್ದ ಅಂತಂದ್ರೆ ಹಲವಾರು ರೀತಿಯಾದಂತ ಸಂಬಂಧಗಳಿವೆ. ಒಂದು, ತಂದೆ ಮತ್ತು ಮಗುವಿನ. ದೇವರು ನನ್ನ ತಂದೆ, ನಾನು ಅವರ ಮಗ.
ಅದು ಒಂದು ಸಂಬಂಧ. ವರ ಮತ್ತು ವಧು ಅಂದ್ರೆ ಅವರು ನನ್ನ ಗಂಡ, ನಾನು ಅವರ ಹೆಂಡತಿ ಅಂತ ಹೇಳಿ. ಸತ್ಯವೇದದಲ್ಲಿ ಸಭೆ ಅನ್ನೋದು ಅವರ ಹೆಂಡತಿ ಅಂತ ಹೇಳ್ತಾರೆ. ಪ್ರಿಯತಮ ಮತ್ತು ಪ್ರೇಯಸಿ, ಆ ಸಂಬಂಧನೂ ಕೂಡ ಇದೆ ದೇವರ ಜೊತೆಲಿ. ಸೃಷ್ಟಿಕರ್ತ ಮತ್ತು ಸೃಷ್ಟಿ, ಅವರು ಸೃಷ್ಟಿಕರ್ತ, ನಾವು ಸಾಧಾರಣ ಸೃಷ್ಟಿ, ಆ ಸಂಬಂಧ ಕೂಡ ಇದೆ. ಮಾಲೀಕ ಮತ್ತು ಸೇವಕ, ಅವರು ನಮ್ಮ ಮಾಲೀಕರು, ನಾವು ಅವರಿಗೆ ಸೇವೆ ಸಲ್ಲಿಸಬೇಕಾಗಿದೆ, ಆ ಸಂಬಂಧ ಕೂಡ ಇದೆ. ದೇವರು ಮತ್ತು ನಂಬಿದವರು, ಅವರು ದೇವರು, ನಾವು ಅವ್ರನ್ನ ನಂಬಿರೋರು, ಈ ಸಂಬಂಧ ಕೂಡ ಇದೆ. ಆದ್ರೆ ಇವತ್ತು ವಿಶೇಷವಾಗಿ ನಾವು ನಮ್ಮ ನಡತೆಯ ವಿಷಯ ಬಂದಾಗ ಯಾವ ರೀತಿಯಲ್ಲಿ ಇನ್ನೊಂದು ಸಂಬಂಧ ಇದೆ, ಅದೇಂದ್ರೆ ಕುಂಬಾರ ಮತ್ತು ಜೇಡಿ ಮಣ್ಣು. ಈ ವಿಷಯದಿಂದ ಕಲ್ತ್ಕೊಳ್ಳೋಣ. ನಮ್ಮ ನಡತೆಯ ವಿಷಯದಲ್ಲಿ ಬಂದಾಗ ನಾವು ಯಾವ ರೀತಿಯಲ್ಲಿ ನಮ್ಮ ನಡತೆ ಯೇಸು ಕ್ರಿಸ್ತರಂತೆ ಮಾಡಬಹುದು ಅನ್ನೋದ್ರ ಬಗ್ಗೆ ನಾವು ಗಮನ ಹರಿಸೋಣ. ಕುಂಬಾರ ಮತ್ತು ಜೇಡಿ ಮಣ್ಣು, ಈ ಸಂಬಂಧ ಬಗ್ಗೆ ನಾವು ತಿಳ್ಕೊಬೇಕಂತಂದ್ರೆ ವಚನ ಯೆರೆಮೀಯ 18ನೇ ಅಧ್ಯಾಯ 1-12. ಯೆಹೋವನು ಯೆರೆಮೀಯನಿಗೆ, ನೀನೆದ್ದು ಕುಂಬಾರನ ಮನೆಗೆ ಇಳಿದು ಹೋಗು, ಅಲ್ಲೇ ನನ್ನ ನುಡಿಯನ್ನು ನಿನಗೆ ಕೇಳಮಾಡುವೆನು ಎಂಬ ಮಾತನ್ನು ದಯಪಾಲಿಸಿದನು. ಇದುವರೆಗೂ ಯೆರೆಮೀಯನಿಗೆ ಯೆಹೋವ ಈ ವಾಕ್ಯ ಜನರಿಗೋಗಿ ಹೇಳು ಅಂತ ತಾವೇ ಕೊಡ್ತಾ ಇದ್ರು. ಆದ್ರೆ ಈ ಸಾರಿ ಈ ಸಂದೇಶನ ನೀನು ಹೋಗಿ ನೋಡು, ನಿನಗೆ ಅರ್ಥ ಆಗುತ್ತೆ ಅಂತ ಹೇಳಿ ಕಳಿಸ್ತಾ ಇದ್ದಾರೆ. ಎಲ್ಲಿಗೆ? ಕುಂಬಾರನ ಮನೆಗೆ. ಆಗ ನಾನು ಕುಂಬಾರನ ಮನೆಗೆ ಇಳಿದು ಹೋದೆನು. ಇಗೋ, ಅವನು ಚಕ್ರದ ಮೇಲೆ ತನ್ನ ಕೆಲಸವನ್ನು ನಡೆಸುತ್ತಿದ್ದನು. ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ಗಮನಿಸಿ, ಇಲ್ಲಿ ಕುಂಬಾರ ಚಕ್ರದ ಮೇಲೆ ಜೇಡಿ ಮಣ್ಣನ್ನಿಟ್ಟು ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಕೆಟ್ಟು ಹೋಯ್ತು. ಕಾರಣ ಕುಂಬಾರ ಏನು ತಪ್ಪು ಮಾಡ್ದ ಅಂತಲ್ಲ, ಆ ಜೇಡಿ ಮಣ್ಣಲ್ಲಿ ಅಶುದ್ಧವಾದ ಏನಾದ್ರೂ ಇರಬಹುದು, ಬೇರೆ ಮಣ್ಣು ಅಥವಾ ಕಲ್ಲು, ಇಂತಹ ವಿಷಯಗಳಿದ್ದ ಅಂತಂದ್ರೆ ಮಡಿಕೆ ಮಾಡೋದಕ್ಕಾಗೋದಿಲ್ಲ. ಆ ರೀತಿಯಲ್ಲಿ ಕೆಟ್ಟೋಗಿದ್ದು ಕಾರಣ ಕುಂಬಾರನು ತನಗೆ ಸರಿ ತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡ್ತಾ ಇದ್ದಾರೆ. 5ನೇ ವಚನ, ಆಗ ಯೆಹೋವನು ನನಗೆ ಈ ಮಾತನ್ನು ಅನುಗ್ರಹಿಸಿದನು. ಯೆಹೋವನು ಹೀಗಂತಾನೆ, ಇಸ್ರಾಯೇಲ್ ವಂಶದವರೇ, ಈ ಕುಂಬಾರನು ಮಾಡಿದಂತೆ ನಾನು ನಿಮ್ಮನ್ನು ಮಾಡಕೂಡದೋ? ಇಸ್ರಾಯೇಲ್ ಮನೆತನದವರೇ, ಜೇಡಿ ಮಣ್ಣು ಕುಂಬಾರನ ಕೈಯಲ್ಲಿ ಹೇಗೋ ಹಾಗೆಯೇ ನೀವು ನನ್ನ ಕೈಯಲ್ಲಿದ್ದೀರಿ. ನಾನು ಒಂದು ವೇಳೆ ಒಂದು ಜನಾಂಗವನ್ನಾಗ್ಲಿ ರಾಜ್ಯವನ್ನಾಗಲಿ ಕಿತ್ತು ಕೆಡವಿ ನಾಶಪಡಿಸಬೇಕೆಂದು ಅಪ್ಪಣೆ ಕೊಟ್ಟಾಗ ನಾನು ದಂಡನೆ ನಿರ್ಣಯಿಸಿದ ಆ ಜನಾಂಗದವರು ತಮ್ಮ ಕೆಟ್ಟತನದಿಂದ ತಿರುಗಿಕೊಂಡರೆ ನಾನು ಮಾಡಬೇಕೆಂದಿದ್ದ ಕೇಡನ್ನು ಮನಮುರುಗಿ ಮಾಡದಿರುವೆನು. ನಾನು ಒಂದು ವೇಳೆ ಒಂದು ಜನಾಂಗವನ್ನಾಗಲಿ ರಾಜ್ಯವನ್ನಾಗಲಿ ನೆಟ್ಟು ಕೆಟ್ಟಬೇಕೆಂದು ಅಪ್ಪಣೆ ಕೊಟ್ಟಾಗ ಅದು ನನ್ನ ಮಾತನ್ನು ಕೇಳದೆ ನನ್ನ ದೃಷ್ಟಿಯಲ್ಲಿ ಕೆಟ್ಟತನವನ್ನು ಮಾಡಿದರೆ ನಾನು ಮನಸ್ಸನ್ನು ಬದಲಾಯಿಸಿಕೊಂಡು ಅದಕ್ಕೆ ಮಾಡಬೇಕೆಂದಿದ್ದ ಮೇಲನ್ನು ಮಾಡದೇ ಇರುವೆನು. ಈಗ ನೀನು ಯೆಹೂದ್ಯರಿಗೂ ಯೆರೂಸಲೇಮಿನವರಿಗೂ ಈ ಮಾತನ್ನು ಹೇಳು. ಯೆಹೋವನು ಹೀಗನ್ನುತ್ತಾನೆ, ಆಹಾ, ನಾನು ನಿಮಗೆ ವಿರುದ್ಧವಾಗಿ ಯೋಚಿಸಿ ಕೇಡನ್ನು ಕಲ್ಪಿಸುತ್ತಿದ್ದೇನೆ. ನಿಮ್ಮಲ್ಲಿ ಪ್ರತಿಯೊಬ್ಬನು ತನ್ನ ದುರ್ಮಾರ್ಗದಿಂದ ಹಿಂದಿರುಗಲಿ, ನಡತೆಯನ್ನು ಕೃತ್ಯಗಳನ್ನು ಸರಿಪಡಿಸಿಕೊಳ್ಳಲಿ. ಅವರೋ ಏನೂ ನಿರೀಕ್ಷೆ ಇಲ್ಲ, ನಮ್ಮ ಆಲೋಚನೆಗಳಿಗೆ ತಕ್ಕಂತೆ ನಡೆಯುವವು, ನಮ್ಮಲ್ಲಿ ಪ್ರತಿಯೊಬ್ಬರ ನಮ್ಮ ದುಷ್ಟ ಹೃದಯದ ಹಾಗೆ ಮಾಡುವವು ಎಂದು ಹೇಳುತ್ತಾರೆ ಅಂತ ಈ ವಚನಗಳು ಹೇಳ್ತಾರೆ. ಈ ವಚನದಲ್ಲಿ ಕೆಲವು ನಾವು ಗಮನಿಸಬೇಕಾದ್ರೆ, ದೇವರು ಕುಂಬಾರ, ನಾವು ಆತನ ಕೈಯಲ್ಲಿರುವಂತಹ ಜೇಡಿ ಮಣ್ಣು. ಕುಂಬಾರ ಆ ಜೇಡಿ ಮಣ್ಣನ್ನು ತೆಗೆದು ಚಕ್ರದ ಮೇಲೆ ಇಟ್ಟಾಗ ತನ್ನ ಮನಸ್ಸಿನಲ್ಲಿ ಸ್ಪಷ್ಟವಾಗಿ ಏನ್ ಮಾಡಬೇಕು ಅಂತ ಕಲ್ಪಿಸ್ಕೊಂಡಿರ್ತಾನೆ, ಸೊಗಸಾದೆ ಮಾಡಬೇಕು ಅಂತ ಹೇಳಿ ಪ್ರಾರಂಭಿಸ್ತಾನೆ. ಅದೇ ರೀತಿಲಿ ದೇವರು ಕೂಡ ನಮ್ಮ ಜೀವನದಲ್ಲಿ ಹಿತವಾದದ್ದೇ, ಅದ್ಭುತವಾದದ್ದೇ ಮಾಡಬೇಕು ಅಂತ ಯೋಜನೆ ಹಾಕೊಂಡಿದ್ದಾನೆ. ಹೇಗ್ ಗೊತ್ತು? ಯೆರೆಮೀಯ 29ನೇ ಅಧ್ಯಾಯ 11ನೇ ವಚನ,
ಬಹಳ ಜನರು ತಮ್ಮ ಮದುವೆ ವೆಡ್ಡಿಂಗ್ ಕಾರ್ಡ್ ಬರುತ್ತಲ್ಲ ಅದರಲ್ಲಿ ಈ ವಚನನೇ ಹಾಕ್ತಾರೆ. ವಚನ ಏನ್ ಹೇಳುತ್ತೆ? ಇವರಿಗೆ ಗತಿಯಾಗಲಿ, ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು ಅಂತ ದೇವರು ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ವಿಷಯದಲ್ಲಿ ಮಾಡಿಕೊಂಡಿರುವಂತಹ ಆಲೋಚನೆಗಳು ಏನು ಅಂತ ಅವ್ರಿಗೆ ಗೊತ್ತಿದೆ. ಆ ಆಲೋಚನೆಗಳು ಎಂತದು? ಅವು ಅಹಿತದ ಯೋಚನೆಗಳಲ್ಲ, ಹಿತದ ಯೋಚನೆಗಳು. ಅಂದ್ರೆ ನಮ್ಮ ಹಿತಕ್ಕೋಸ್ಕರನೇ, ನಮ್ಮ ಜೀವನ ಅದ್ಭುತವಾಗಿರ್ಬೇಕು, ಹಿತಕರವಾಗಿರ್ಬೇಕು ಅಂತ ಹೇಳಿನೇ ಕುಂಬಾರ ಆ ಜೇಡಿ ಮಣ್ಣು ತಗೊಂಡು ಅಂದ್ರೆ ನಮ್ಮ ಜೀವನ ಪ್ರಾರಂಭಿಸಿದ್ದಾರೆ. ಇನ್ನು ಕೆಲವು ವಚನಗಳು ಯಾವ ರೀತಿಯಲ್ಲಿ ದೇವರು ನಮಗೋಸ್ಕರ ಹಿತವಾದ ಯೋಚನೆಗಳು ಮಾಡ್ತಾರೆ ಅಂತಂದ್ರೆ, ಇಸ್ರೇಲರ ಬಗ್ಗೆ ವಿಮೋಚನ ಕಾಂಡ 3ನೇ ಅಧ್ಯಾಯ 8ನೇ ವಚನ ನೋಡಿ. ಆದ ಕಾರಣ ಅವರನ್ನು ಐಗುಪ್ತರ ಕೈಗೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ಯರು, ಹಿತ್ತಿಯರು, ಅಮೀರಿಯರು, ಫೆರಿಜಿಯರು, ಹಿವಿಯರು, ಯಬುಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೆ ಇಳಿದು ಬಂದಿದ್ದೇನೆ ಅಂತ ದೇವರು ಹೇಳ್ತಾ ಇದ್ದಾರೆ. ಅಂದ್ರೆ ಇಸ್ರೇಲ್ ಅವರು ಐಗುಪ್ತ ದೇಶದಲ್ಲಿ ದಾಸರಾಗಿ ಬಹಳ ಕಷ್ಟಪಟ್ಟು ನರಳುತ್ತಾ ಇದ್ದಾರೆ. ಅವರು ದೇವರ ಹತ್ರ ಕೂಕೊಂಡಾಗ ಅವರಿಗೋಸ್ಕರ ಅಂತಾನೆ, ಇಸ್ರೇಲಿಗೋಸ್ಕರನೇ ಅಂತ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆ ದೇಶ ನಿಮಗೋಸ್ಕರ ಕೊಡ್ತೀನಿ ಅಂತ. ಇದು ಇಸ್ರೇಲರ ಬಗ್ಗೆ ದೇವರಿಗಿದ್ದಂತ ಆಲೋಚನೆಗಳು. ಇನ್ನೊಂದು ಉದಾಹರಣೆ ತಗೊಂಡು ಮೋಶೆ ವಿಮೋಚನ ಕಾಂಡ 3ನೇ ಅಧ್ಯಾಯ 10ನೇ ವಚನ ತಗೊಂಡಂದ್ರೆ, ಆದುದರಿಂದ ನನ್ನ ಜನರಾಗಿರುವ ಇಸ್ರೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳಿಸುತ್ತೇನೆ ಬಾ ಅಂದನು. ಅಂದರೆ ಈ ಜನರು, ಇಷ್ಟೊಂದು ಜನರು, ನನ್ನ ಜನರು, ಇವ್ರಿಗೆ ಸ್ವತಂತ್ರ ಕೊಡಿಸೋದು, ದಾರಿ ನಡೆಸೋದು, ನಾಯಕರಾಗಿರೋದಕ್ಕೆ ನಿನ್ನನ್ನ ಆರಿಸಿದ್ದೇನೆ, ನಿನ್ನನ್ನ ಫೆರೋಹನ ಹತ್ರ ಕಳಿಸ್ತಾ ಇದ್ದೀನಿ ಬಾ ಅಂತ ಕರೀತಾರೆ. ಅಂದ್ರೆ ಮೋಶೆಯನ ಬಗ್ಗೆ ಕೂಡ ದೇವರಿಗೆ ಹಿತವಾದ ಯೋಜನೆ ಇತ್ತು. ದಾವೀದನ ಉದಾಹರಣೆ ತಗೊಳ್ಳೋಣ. 1ನೇ ಸಾಮ್ವೇಲ 16ನೇ ಅಧ್ಯಾಯ 12ನೇ ವಚನ ನೋಡಿದ್ರೆ, ಅವನು ಕೆಂಬಣ್ಣದವನು, ಸುಂದರ ನೇತ್ರನು, ನೋಟಕ್ಕೆ ರಮಣೀಯನೂ ಆಗಿದ್ದು, ಯೆಹೋವನು ಸಮುವೇಲನಿಗೆ ಎದ್ದು ಇವನನ್ನು ಅಭಿಷೇಕಿಸು, ನಾನು ಆರಿಸಿಕೊಂಡವನು ಇವನೇ ಎಂದು ಆಜ್ಞಾಪಿಸಲು. ಅಂದ್ರೆ ಇಲ್ಲಿ ನಾವು ನೋಡ್ತಾ ಇರೋದು ದೇವರು ದಾವೀದನನ್ನ ಆರಿಸಿಕೊಂಡಿದ್ದಾರೆ. ಯಾಕೆ? ಬರುವಂತ ಅನೇಕ ತಲತಲಾಂತರವರೆಗೂ ಅದ್ಭುತವಾದಂತಹ ರಾಜನು, ಮಾದರಿಯಾಗಿರುವಂತಹ ರಾಜನು ಈ ದಾವೀದನಾಗ್ತಾನೆ. ಅವನನ್ನು ನಾನು ಆರಿಸ್ಕೊಂಡಿದ್ದೀನಿ, ಅದ್ಭುತ ಕಾರ್ಯಗಳು ಮಾಡ್ತಾನೆ ಅಂತ ದಾವೀದನ ಬಗ್ಗೆ ಹಿತವಾದ ಯೋಚನೆ ದೇವರದಾಗಿತ್ತು. ಅದೇ ರೀತಿಯಲ್ಲಿ ನಮ್ಮ ಬಗ್ಗೆ ಕೂಡ ಅದ್ಭುತವಾದ ಹಿತವಾದಂತ ಯೋಚನೆ ಖಂಡಿತವಾಗ್ಲೂ ದೇವರಲ್ಲಿ ಇರುತ್ತೆ. ನಾವು ನಂಬಬೇಕು. ಈ ಕುಂಬಾರ ಮತ್ತು ಜೇಡು ಮಣ್ಣು, ಈ ವಿಷಯವಾಗಿ ನಾವು 3 ಪಾಠ ಕಲಿಯೋಣ. ಯಾವ್ದ್ಯಾವ್ದು ಆ ಪಾಠ ಅಂತ ಹೇಳಿ ನೋಡೋಣ. ಮೊದಲನೇ ಪಾಠ, ದೇವರು ತನ್ನ ಮನಸ್ಸನ್ನು ಬದಲಾಯಿಸಬಹುದು. ಹೇಗೆ? ಯೆರೆಮೀಯ 18ನೇ ಅಧ್ಯಾಯ 1ರಿಂದ 12 ನೋಡುದ ಅಂತಂದ್ರೆ, 4ನೇ ವಚನದಲ್ಲಿ ಅವ್ರು ಹೇಳ್ತಾ ಇದಾರೆ, ಆ ಕುಂಬಾರನು ಜೇಡಿ ಮಣ್ಣಿನಿಂದ ಮಾಡುತ್ತಿದ್ದ ಪಾತ್ರೆಯು ಅವನ ಕೈಯಲ್ಲಿ ಕೆಟ್ಟು ಹೋಗಲು ಪುನಃ ತನಗೆ ಸರಿತೋಚಿದ ಹಾಗೆ ಅದನ್ನು ಹೊಸ ಪಾತ್ರೆಯನ್ನಾಗಿ ಮಾಡಿದನು. ದೇವರು ನನ್ನನ್ನು ಸೃಷ್ಟಿ ಮಾಡಿದಾಗ ನನಗೋಸ್ಕರ ಅಂತ ಹೇಳಿ ವಿಶಿಷ್ಟವಾದಂತಹ ಒಂದು ಯೋಜನೆ ತನ್ನ ಮನಸ್ಸಿನಲ್ಲಿತ್ತು, ಒಂದು ಕನಸು. ಈ ವ್ಯಕ್ತಿ ಬೆಳೆದು ಈ ರೀತಿಯಾದಂತಹ ಕಾರ್ಯಗಳು ಮಾಡಬೇಕು ಅಂತ ವಿಶಿಷ್ಟವಾದಂತಹ ಒಂದು ಕನಸು ನನಗೋಸ್ಕರ ಕಾಣಿ ನನ್ನನ್ನು ಸೃಷ್ಟಿ ಮಾಡುದು. ಆದ್ರೆ ಈ ಭೂಮಿಯಲ್ಲಿ ಬೆಳ್ಕೊಂಡು ಬರ್ತಾ ಬರ್ತಾ ನಾನೇನ್ ಮಾಡಿದೆ, ಈ ಜೇಡು ಮಣ್ಣಿನಲ್ಲಿ ಕೆಟ್ಟದ್ದು ಬಂದ್ಬಿಡ್ತು. ತನಗೆ ಬೇಕಾಗಿರುವ ರೀತಿಯಾದಂತ ಪಾತ್ರೆ ನಾನು ಆಗಿಲ್ಲ. ಅದಕ್ಕೋಸ್ಕರ ದೇವ್ರೇನ್ ಮಾಡಿದ್ರು, ತನಗೆ ಸರಿತೋಚಿದ ಹಾಗೆ ಹೊಸ ಪಾತ್ರೆಯನ್ನಾಗಿ ಮಾಡೋಣ ಅಂತ ಪ್ರಯತ್ನ ಮಾಡ್ತಾರೆ. ನಾನು ಶಿಷ್ಯನಾದ್ಮೇಲೂ ಕೂಡ ಅನೇಕ ರೀತಿಯಲ್ಲಿ ಕೆಟ್ಟತನದಲ್ಲಿ ಜೀವನ ಮಾಡಿದ್ದೀನಿ. ಪ್ರತಿಯೊಂದು ಸಾರಿ ಕೂಡ ನಾನೇನ್ ನೋಡಿದ್ದೀನಿ ಅಂತಂದ್ರೆ, ದೇವರು ನನ್ನನ್ನ ಬಿಟ್ಕೊಟ್ಟಿಲ್ಲ.
ಮತ್ತೆ ಹೊಸ ಪಾತ್ರೆಯನ್ನ ಮಾಡೋಣ, ಮತ್ತೆ ಇದನ್ನ ಸರಿಪಡಿಸಿ ಶುದ್ಧಪಡಿಸಿ ಹೊಸ ಪಾತ್ರೆಯನ್ನ ಮಾಡೋಣ. ಆ ರೀತಿಯಲ್ಲಿ ನಂಬಿಕೆ ಬಿಟ್ಕೊಡ್ದಿರ ಈ ವ್ಯಕ್ತಿ ಇನ್ನೂ ಮಾಡಬಲ್ಲ ಅಂತ ನನ್ನ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಕೊಂಡು ಬರ್ತಾ ಇರೋದೇ ನಾನು ನೋಡ್ತಾ ಇದ್ದೀನಿ. ಹಾಗಿರ್ಬೇಕಾದ್ರೂ ಕೂಡ ವಚನ 8ರಲ್ಲಿ ನೋಡೋದ ಅಂತಂದ್ರೆ, ತಮ್ಮ ಕೆಟ್ಟತನದಿಂದ ತಿರುಗಿಕೊಂಡರೆ ನಾನು ಮಾಡಬೇಕೆಂದಿದ್ದ ಕೇಡನ್ನು ಮನಮುರುಗಿ ಮಾಡದಿರುವೆನು. ಅಂದ್ರೆ ಇವರು ಪಾಪದಲ್ಲಿದ್ದಾರೆ, ಇಸ್ರೇಲ್ ಅವರು ಪಾಪ ಮಾಡಿದ್ದಾರೆ, ಅದಕ್ಕೋಸ್ಕರ ತಕ್ಕ ಶಿಕ್ಷೆ ನಾನು ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಆದ್ರೆ ಅವರು ತಮ್ಮ ಕೆಟ್ಟತನದಿಂದ ತಿರುಗಿಕೊಂಡರೆ ನನ್ನ ಮನ ಮುರುಗಿ ಮಾಡಬೇಕಾಗಿರುವಂತಹ ಆ ಕೇಡನ್ನು ಮಾಡದಿರುವೆನು. ದೇವರು ತಮ್ಮ ಮನಸ್ಸನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಂದು ಸನ್ನಿವೇಶನೂ ಇದೆ. ನಾನು ಈ ವ್ಯಕ್ತಿಗೆ, ಈ ಕುಟುಂಬಕ್ಕೆ, ಈ ದೇಶಕ್ಕೆ ಒಳ್ಳೇದು ಮಾಡಬೇಕು ಅಂತ ಆಲೋಚನೆ ಮಾಡಿದ್ದೀನಿ. ಆದ್ರೆ 10ನೇ ವಚನದಲ್ಲಿ, ಅದು ನನ್ನ ಮಾತನ್ನು ಕೇಳದೆ ನನ್ನ ದೃಷ್ಟಿಯಲ್ಲಿ ಕೆಟ್ಟತನವನ್ನು ಮಾಡಿದರೆ ನಾನು ಮನಸ್ಸನ್ನು ಬದಲಾಯಿಸಿಕೊಂಡು ಅದಕ್ಕೆ ಮಾಡಬೇಕೆಂದಿದ್ದ ಮೇಲನ್ನು ಮಾಡದೇ ಇರುವೆನು ಅಂತಾನು ಹೇಳ್ತಾ ಇದ್ದಾರೆ. 2 ರೀತಿಯಲ್ಲೂ ಕೂಡ ತಮ್ಮ ಮನಸ್ಸು ಬದಲಾವಣೆ ಮಾಡ್ಕೋಬಹುದು ಅಂತ ಈ ವಚನ ಹೇಳ್ತಾ ಇದೆ. ಉದಾಹರಣೆಗೆ ಮೊದಲನೇ ಸಾಮ್ವೇಲನು 2ನೇ ಅಧ್ಯಾಯ 30ನೇ ವಚನ ನೋಡೋದಂದ್ರೆ, ನಿನ್ನ ಗೋತ್ರದವರು ಅಂದ್ರೆ ಲೇವಿಯವ್ರಿಗೆ ಹೇಳ್ತಾ ಇರೋದು, ನಿನ್ನ ಗೋತ್ರದವರು ಸಂತಾನದವರು ನಿರಂತರವೂ ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡಬಹುದು ಎಂದು ಆಜ್ಞಾಪಿಸಿದ ಇಸ್ರೇಲ್ ದೇವರಾದ ಯೆಹೋವನೆಂಬ ನಾನು ಈಗ ತಿಳಿಸುವುದೇನೆಂದರೆ, ಅದು ನನಗೆ ದೂರವಾಗಿರಲಿ. ನನ್ನನ್ನು ಸನ್ಮಾನಿಸುವವರನ್ನು ಸನ್ಮಾನಿಸುವೆನು, ನನ್ನನ್ನು ತಿರಸ್ಕರಿಸುವವರು ತಿರಸ್ಕಾರ ಹೊಂದುವರು. ಅಂದ್ರೆ ಸದಾಕಾಲ ನಿರಂತರವಾಗಿ ನನ್ನ ಸನ್ನಿಧಿಯಲ್ಲಿ ಸೇವೆ ಮಾಡ್ಕೊಂಡಿರ್ಲಿ ಅನ್ನುವಂತ ಆಶೀರ್ವಾದ ಲೇವಿಯರು ಕೊಟ್ಟಿದ್ರು. ಆದ್ರೆ ನಾವು ನೋಡ್ತೀರಿ, ಅವರು ದೇವರು ಆಜ್ಞಾಪಿಸದಂತೆ ನಡೆದುಕೊಳ್ಳಲಿಲ್ಲ. ಅದಕ್ಕೋಸ್ಕರ ಅವ್ರನ್ನ ತಿರಸ್ಕಾರ ಮಾಡ್ತಾರ ನೋಡ್ತಾ ಇದ್ದೀನಿ. ಆಶೀರ್ವಾದ ಇತ್ತು, ಆದ್ರೆ ಆಶೀರ್ವಾದ ಶಾಶ್ವತವಾಗಿರ್ಲಿಲ್ಲ. ಕಾರಣ ಆ ಜನರು ದೇವರ ಮಾತಿನ ಪ್ರಕಾರ ಹೋಗಿಲ್ಲ. ಇನ್ನೊಂದು ಉದಾಹರಣೆ ನೋಡೋಣ. ಯೋನ 3ನೇ ಅಧ್ಯಾಯ 10ನೇ ವಚನ, ದೇವರು ನೆನೆವೆಯರ ಕಾರ್ಯಗಳನ್ನು ನೋಡಿ ಅವರು ತಮ್ಮ ದುರ್ಮಾರ್ಗದಿಂದ ತಿರುಗಿಕೊಂಡರೆಂದು ತಿಳಿದು ಮನ ಮುರುಗಿ ತಾನು ಅವರಿಗೆ ಮಾಡುವೆನೆಂದು ಪ್ರಕಟಿಸಿದ್ದ ಕೇಡನ್ನು ಮಾಡದೇ ಬಿಟ್ಟನು. ಇಲ್ಲಿ ಯೋನನ ಮೂಲಕ ನೆನೆವೆಯದಲ್ಲಿರುವಂತಹ ಜನರು ತಪ್ಪು ಮಾಡ್ತಾ ಇದ್ದಾರೆ, ಪಾಪ ಮಾಡ್ತಾ ಇದ್ದಾರೆ, ಅವ್ರಿಗೋಗಿ ಹೇಳು, ಅವ್ರಿಗೆ ನಾಶ ಬರ್ತಾ ಇದೆ, ನಾನು ಕೇಡು ಕಾಲ ತಗೊಂಡ್ಬರ್ತಾ ಇದ್ದೀನಿ ಅವ್ರಿಗೋಸ್ಕರ. ಯಾಕೆ? ಅವ್ರು ಮಾಡಿದಂತ ಪಾಪ ಅಂತ ಹೇಳಿ. ಯಾವಾಗ ಯೋನ ಹೋಗಿ ಈ ಸಂದೇಶ ಅಲ್ಲಿರುವಂತ ಜನರಿಗೆ ಹೇಳಿದ್ರು, ಆ ಜನರೆಲ್ಲರೂ ಕೂಡ ಅಯ್ಯೋ ನಾವು ತಪ್ಪು ಮಾಡ್ತಾ ಇದ್ದೀವಿ, ನಾವು ಪಾಪ ಮಾಡ್ತಾ ಇದ್ದೀವಿ, ದೇವ್ರೆ ನಮ್ಗೆ ಕ್ಷಮಿಸು ಅಂತ ಮನಸಾಂತರ ಹೊಂದಿರೋದನ್ನ ನೋಡಿ ಈ ವಚನದಲ್ಲಿ ದೇವ್ರು ಹೇಳ್ತಾ ಇದ್ದಾರೆ, ನಾನು ಪ್ರಕಟಿಸಿದ್ದ ಕೇಡನ್ನು ಮಾಡದೇ ಬಿಟ್ಟೆನು. ಸೊ ದೇವರ ಮನಸ್ಸು ಬದಲಾಯಿಸಬಹುದು. ಅದು ನನ್ನ ನಡತೆಯ ಮೇಲೆ ಆಧಾರಿತವಾಗಿದೆ. ನಾನು ಈ ದಿನ ದೇವರು ಹೇಳಿದಂತ ಮಾತಿನ ಪ್ರಕಾರ ಹೋಗ್ತಾ ಇದ್ದೀನ ಅಥವಾ ಅವರ ವಿರುದ್ಧವಾಗಿ ಹೋಗ್ತಾ ಇದ್ದೀನ? ಖಂಡಿತವಾಗ್ಲೂ ದೇವರು ನಮಗೋಸ್ಕರ ಹಿತವಾದ ಒಂದು ಯೋಜನೆ ಇಟ್ಟಿದ್ದಾರೆ. ನಮ್ಮ ಬಗ್ಗೆ ಅವರ ಆಲೋಚನೆ ಹಿತವಾಗಿರ್ಬೇಕು, ಆಶೀರ್ವಾದಯುತವಾಗಿರ್ಬೇಕು ಅಂತಾನೆ ಅವರ ಆಲೋಚನೆ ಇರೋದು. ಆದ್ರೆ ನಾನು ಅವ್ರು ಹೇಳ್ಕೊಟ್ಟಂತ ಮಾರ್ಗದಲ್ಲಿ ನಡ್ಕೊಂಡು ಹೋಗ್ತಾ ಇಲ್ಲ. ನನ್ನ ನಡತೆ ಅವರ ಮಾರ್ಗದರ್ಶನದಂತೆ ಇಲ್ಲ ಅಂತಂದ್ರೆ ದೇವರು ತಮ್ಮ ಮನಸ್ಸನ್ನು ಬದಲಾಯಿಸ್ಕೋಬಹುದು. ಈ ವಿಷಯ ನಮ್ಮನ್ನ ಎಚ್ಚರಗೊಳಿಸ್ಬೇಕು. ನನಗೆ ಏನ್ ಗಾಬರಿ ಆಗುತ್ತೆ ಈ ವಿಷಯ ಅಂತಂದ್ರೆ, ನಾನು ದೇವರ ವಿರುದ್ಧವಾಗಿ ಹೋದ ಅಂತಂದ್ರೆ ನನ್ನ ಕುಟುಂಬಕ್ಕೆ ಎಲ್ಲಿ ಕೇಡುಗಾಲ ಬರುತ್ತೋ, ನಾನ್ ಮಾಡಿದಂತ ಪಾಪ ಕಾರಣವಾಗಿ
ನನ್ನ ಕುಟುಂಬಕ್ಕೆ ಆಶೀರ್ವಾದ ಸಿಗದೆ ಎಲ್ಲಿ ಹೋಗುತ್ತೋ ಅನ್ನೋಂಥ ವಿಷಯ ನನಗೆ ಭಯ ಕೊಡುತ್ತೆ. ಆ ರೀತಿಲಿ ಇರೋದು ಬೇಡ. ಈ ವಚನಗಳಿಂದ ನಾವು ಕಲ್ತ್ಕೊಳ್ಳೋಣ. ದೇವರು ನಮ್ಮನ್ನು ಬಿಟ್ಕೊಟ್ಬಿಡಬಾರ್ದು. ಅವರು ನಮಗೋಸ್ಕರ ಹಿತವಾಗಿ ಆಲೋಚನೆ ಮಾಡ್ಕೊಂಡಿದ್ದಾರೆ. ಆ ಆಲೋಚನೆಗಳೇ ನನ್ನಲ್ಲಿಯೂ ನನ್ನ ಕುಟುಂಬದವರಲ್ಲಿಯೂ ಕೂಡ ಇರಬೇಕು. ದೇವರು ಸದಾ ಆಶೀರ್ವಾದ, ಅವರ ಆಶೀರ್ವಾದ ಸದಾ ನಮ್ಮ ಜೊತೆಲಿ ಇರ್ಬೇಕು. ಅಂದ್ರೆ ನಾವು ಅವ್ರು ಹೇಳಿದಂತಹ ಮಾತುಗಳ ಪ್ರಕಾರ ನಡೀಬೇಕು. ಈಗ ಸಹೋದರ ಸಹೋದರಿಯರೇ, ನೀವು ಆಲೋಚನೆ ಮಾಡಿ ನೋಡಿ, ನಿಮ್ಮ ಜೀವನದಲ್ಲಿ ಅಂತಹ ಯಾವ ಯಾವ ವಿಷಯಗಳಿದೆ, ನಾನು ದೇವರ ವಿರುದ್ಧವಾಗಿ ಹೋಗ್ತಾ ಇದ್ದೀನಿ ಅಂತಿದ್ರೆ ಅಂತಹ ವಿಷಯಗಳು ಇವತ್ತೇ ಈಗಲೇ ನಿಲ್ಲಿಸೋಣ. ದೇವರ ಯೋಜನೆ ಏನಿದೆಯೋ ಅದ್ರ ಪ್ರಕಾರನೇ ನಮ್ಮ ಜೀವನ ಹೋಗ್ಲಿ ಅಂತ ಹೇಳಿ ನಮ್ಮ ಕೆಟ್ಟತನವನ್ನು ಹಿಂದೆ ಈಗಲೇ ನಿಲ್ಲಿಸೋಣ. ಪವಿತ್ರಾತ್ಮ ಖಂಡಿತವಾಗ್ಲೂ ನಿಮ್ಗೆ ಹೇಳ್ತಾ ಇರ್ತಾರೆ, ನಿನ್ನ ಜೀವನದ ಈ ವಿಷಯ ನೋಡು, ನೀನ್ ತಪ್ಪು ಮಾಡ್ತಾ ಇದ್ಯಾ, ಇಲ್ಲಿ ನಿನ್ನ ನಡತೆ ಸರಿ ಇಲ್ಲ ಅಂತ ಖಂಡಿತವಾಗ್ಲೂ ಪವಿತ್ರಾತ್ಮ ನಮಗೆ ತೋರಿಸ್ತಾ ಇರ್ತಾರೆ. ಅವರ ಮಾತನ್ನ ಕೇಳಿಸ್ಕೊಳ್ಳೋಣ, ಮನಸಾರೆ ಅದನ್ನ ಪಾಲಿಸೋಣ. ನಾಳೆ ಯಾವಾಗೋ ಮಾಡ್ತೀನಿ ಅಂತ ಸೈತಾನ್ ನಮ್ಗೆ ಶೋಧನೆ ಮಾಡ್ತಾನೆ. ಬೇಡ ಬೇಡ, ಇವತ್ತು ಈಗ ಪವಿತ್ರಾತ್ಮ ಏನ್ ಹೇಳ್ತಾರೋ ಅದನ್ನ ಈಗ್ಲೇ ಕೇಳೋಣ. ಯಾಕೆ ಕೇಳಿಲ್ಲ ಅಂದ್ರೆ ದೇವರು ತಮ್ಮ ಮನಸ್ಸನ್ನ ಬದಲಾವಣೆ ಮಾಡ್ಕೋಬಹುದು. ನಾವು ಪಾಪ ಮಾಡಿದ್ರಿ, ಪಾಪಕ್ಕೆ ತಕ್ಕವಾದಂತ ಶಿಕ್ಷೆ ನಮಗ್ ಸಿಗಬೇಕು. ನರಕಕ್ಕೆ ಹೋಗಿ ಅಲ್ಲಿ ಶಿಕ್ಷೆ ಅನುಭವಿಸ್ತೀರಿ, ಅದು ಬಿಟ್ಟು ಈ ಭೂಲೋಕದಲ್ಲಿ ಏನು ಶಿಕ್ಷೆ ಇದೆಯೋ ಇದನ್ನು ತಪ್ಪಿಸ್ಕೋಬಹುದು, ನರಕನೂ ತಪ್ಪಿಸ್ಕೋಬಹುದು. ಆ ರೀತಿಲಿ ದೇವರ ಮನಸ್ಸು ಬದಲಾಯಿಸ್ಕೋಬಹುದು. ಯಾವಾಗ ನಾವು ದೇವರ ಮಾತನ್ನು, ಪವಿತ್ರಾತ್ಮರ ಮಾತನ್ನು ಯಾವಾಗ ಕೇಳ್ಕೊಂಡು ಅದ್ರ ಪ್ರಕಾರ ನೋಡ್ಕೊಂಡು ಹೋಗ್ತಿರೋ ಅವಾಗ ನಮಗೆ ಆಶೀರ್ವಾದ ಭರಿತರಾಗಿ ನಮ್ಮ ಜೀವನ ಇರುತ್ತೆ. ಎರಡನೇ ವಿಷಯ ನಾವು ಕಲಿಬೇಕಾಗಿರುವಂಥದ್ದು ಈ ಕುಂಬಾರ ಮತ್ತು ಜೇಡಿ ಮಣ್ಣಿನ ಸಂಬಂಧದ ಬಗ್ಗೆ. ನಾವು ಪರಿವರ್ತನಾಶೀಲರಾಗಿರಬೇಕು. ಯಾಕೆ ಪರಿವರ್ತನಾಶೀಲರಾಗಿರ್ಬೇಕು? ಯೆರೆಮೀಯ 19ನೇ ಅಧ್ಯಾಯ 11ನೇ ವಚನ ಹೇಳುತ್ತೆ, ಸೇನಾಧೀಶ್ವರನಾದ ಯೆಹೋವನು ಇಂತೆನ್ನುತ್ತಾನೆ, ಒಡೆದು ಸರಿಪಡಿಸಲಾಗದ ಮಣ್ಣಿನ ಪಾತ್ರೆಯಂತೆ ನಾನು ಈ ಜನವನ್ನು, ಪಟ್ಟಣವನ್ನು ಒಡೆದು ಬಿಡುವೆನು. ಇನ್ನೆಲ್ಲಿಯೂ ಸ್ಥಳವಿಲ್ಲವಾಗಿ ಶವಗಳನ್ನು ತೋಫೆತಿನಲ್ಲಿ ಹೂಣುವರು. ಇಲ್ಲಿ ದೇವರ ಕ್ರೋಧ ನೋಡ್ತಾ ಇದ್ರಿ. ಕುಂಬಾರನಾಗಿ ಈ ಮಣ್ಣು ನಾನು ಹೇಳಿದ ಪ್ರಕಾರ ನಡ್ಕೊಂಡಿಲ್ಲ ಅಂತಂದ್ರೆ ಈ ಮಣ್ಣಿನ ಪಾತ್ರೆಯನ್ನು ನಾನು ಒಡೆದು ಬಿಡುವೆನು ಅಂತಾದ್ರೆ ಆ ರೀತಿಯಲ್ಲಿ ಆಗಕ್ ಬಿಡಬಾರ್ದು. ಯೆರೆಮೀಯ 10ನೇ ಅಧ್ಯಾಯ 23ನೇ ವಚನ, ಯೆಹೋವನೇ, ಮಾನವನ ಮಾರ್ಗವು ಅವನ ಸ್ವಾಧೀನದಲ್ಲಿರುವುದೆಂದು ನನಗೆ ಗೊತ್ತು. ಮನುಷ್ಯನು ನಡೆದಾಡುತ್ತಾ ಸರಿಯಾದ ಕಡೆಗೆ ತನ್ನ ಹೆಜ್ಜೆಯನ್ನಿಡಲಾರೆನು. ಅಂದ್ರೆ ಯೆರೆಮೀಯ ಹೇಳ್ತಾ ಇದ್ರೆ, ದೇವರೇ, ಮಾನವ, ನಾನು, ನನ್ನ ಬಗ್ಗೆ ಹೇಳ್ತಾ ಇದ್ದಾರೆ. ಈ ವ್ಯಕ್ತಿ ಕಿರಣ್, ಅವನು ತನ್ನ ಹೆಜ್ಜೆಯನ್ನು ಸರಿಯಾದ ಕಡೆಗೆ ಇಡಲಾರನು. ಇಡಕ್ಕಾಗಲ್ಲ ಅವನ ಕೈಯಲ್ಲಿ. ಅವನು ಪಾಪಿ, ಬಲಹೀನ ತುಂಬಿಕೊಂಡಿದ್ದೆ ಅವನ ಒಳಗೆ. ಅವನನ್ನ ಹಾಗೆ ಬಿಟ್ಬಿಡ್ಬೇಡ, ಈ ಜೇನು ಮಣ್ಣನ್ನ ಹಾಗೆ ಬಿಟ್ಬಿಡ್ಬೇಡ, ಇವರಿಗೆ ಮಾರ್ಗದರ್ಶನ ನೀಡು ಅಂತ ಹೇಳ್ತಾರೆ. ಆ ಕಾರಣವಾಗಿ ದೇವರ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತಂದ್ರೆ, ಯಾವತ್ತೂ ನಮ್ಮನ್ನು ಬಿಡದಿರ ನಮ್ಮನ್ನ ಬದಲಾವಣೆ ಪಡಿಸ್ಬೇಕು. ತಾನು ಆಲೋಚಿಸಿದ ಆ ವಿಷಯ, ಆ ಯೋಜನೆ ನಡಿಬೇಕು ಅಂತ ನಮ್ಮನ್ನ ಸರಿಯಾದ ರೀತಿಯಲ್ಲಿ ರೂಪುಗೊಳಿಸಬೇಕು, ಆಕಾರಗೊಳಿಸಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾ ಇರ್ತಾನೆ. ಆ ದೇವರು ಆ ಪ್ರಯತ್ನ ಪಡ್ತಾ ಇರ್ಬೇಕಾದ್ರೆ ನಾವು ಪರಿವರ್ತನಾಶೀಲರಾಗಿರ್ಬೇಕು. ಅಂದ್ರೆ ಆ ಜೇಡಿ ಮಣ್ಣು ಒಳ್ಳೆ ಜೇಡಿ ಮಣ್ಣಾಗಿದ್ರೆ ಆ ಕುಂಬಾರ ಯಾವ ರೀತಿಯಲ್ಲಿ ಆಕಾರ ಕೊಡ್ತಾನೋ ಆ ರೀತಿಯಲ್ಲಿ ಪರಿವರ್ತನೆ ಆಗೋದಕ್ಕೆ ಜೇಡಿ ಮಣ್ಣು ಸಿದ್ಧವಾಗಿರುತ್ತೆ. ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ದೇವರು ಆಕಾರ ಪಡಿಸ್ತಾ ಇದ್ದಾರೆ. ತಾನು ಆಲೋಚಿಸಿದ ಹಿತವಾದ ಯೋಜನೆ ಪ್ರಕಾರ ನಮ್ಮನ್ನ ರೂಪುಗೊಳಿಸಬೇಕು ಅಂತ ಹೇಳಿ ನಮಗೆ ಒಂದು ಆಕಾರ ನೀಡಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ನಾವು ಪರಿವರ್ತನಾಶೀಲರಾಗಿರ್ಬೇಕು. ನಾನು ಆವಾಗಲೇ ನಿಮಗೆ 3 ಉದಾಹರಣೆ ಕೊಟ್ಟೆ, ಇಸ್ರಾಯೇಲರು, ಮೋಶೆಯ ಮತ್ತು ದಾವೀದ. ಇದ್ರ ಬಗ್ಗೆ ಇನ್ನಷ್ಟು ಆಳವಾಗಿ ನೋಡೋಣ. ವಿಮೋಚನ ಕಾಂಡ 3ನೇ ಅಧ್ಯಾಯ 8ನೇ ವಚನ ನೋಡಿದ್ರೆ, ಆದ ಕಾರಣ ಅವರು
ಐಗುಪ್ತದೊಳಗಿಂದ ತಪ್ಪಿಸಿದಕ್ಕೆ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಇರುವ ವಿಸ್ತಾರವಾದ ಒಳ್ಳೆ ದೇಶಕ್ಕೆ, ಅಂದರೆ ಕಾನಾನ್ ದೇಶಕ್ಕೆ ಕರ್ಕೊಂಡು ಬರಬೇಕು ಅಂತ ಈ ವಚನದಲ್ಲಿ ನಾವು ನೋಡಿದ್ರಿ ಅವಾಗ. ಆದ್ರೆ ಧರ್ಮೋಪದೇಶ ಕಾಂಡ 1ನೇ ಅಧ್ಯಾಯ 2ನೇ ವಚನ ನೋಡಿದ್ರೆ, ಹೊರೇಬಿನಿಂದ ಸಿಯೇರ್ ಬೆಟ್ಟಗಳ ಮಾರ್ಗವಾಗಿ ಕಾರ್ದೇಶ್ ಬೆರ್ನೇದವರೆಗೆ 11 ದಿನದ ದಾರಿ. ಅಂದ್ರೆ ಇವರು ಐಗುಪ್ತ ದೇಶ ಬಿಟ್ಟು ಹೊರಗೆ ಬಂದ ನಂತರ ಅಲ್ಲಿಂದ ಕೆಂಪು ದಾಳಿಯ ದಾಟರು, ಅಲ್ಲಿಂದ ಈ ಕಾನಾನ್ ದೇಶಕ್ಕೆ ಬರೀ 11 ದಿನದ ದಾರಿ. ಆದ್ರೆ 4ನೇ ವಚನ ನೋಡಿದ್ರೆ, ಅಂದ್ರೆ ಇಸ್ರಾಯೇಲ್ಯರು ಐಗುಪ್ತ ದೇಶವನ್ನು ಬಿಟ್ಟ 40ನೆಯ ವರ್ಷದ 11ನೆಯ ತಿಂಗಳಿನ 1ನೇ ದಿನದಲ್ಲಿ ಯೆಹೋವನು ತನಗೆ ಆಜ್ಞಾಪಿಸಿದನ್ನೆಲ್ಲ ಇಸ್ರಾಯೇಲರಿಗೆ ತಿಳಿಸಿದನು. ಅಂದ್ರೆ 11 ದಿನದಲ್ಲಿ ಪಯಣ ಮಾಡಿ ಕಾನಾನ್ ತಲುಪಬೇಕಾಗಿತ್ತು. ಹಾಲು ಜೇನು ಹರಿಯುವಂತಹ ಆ ಒಳ್ಳೆ ದೇಶ ಇವರು ತಲುಪಬೇಕಾಗಿತ್ತು. ಆದ್ರೆ 40 ವರ್ಷ ತಗೊಳ್ತು. ಯಾಕೆ? ಆ 40 ವರ್ಷಗಳು ಇವರ ಹೃದಯನ್ನ ರೂಪುಗೊಳಿಸ್ತಾ ಇದ್ರು. ಯಾವ ರೀತಿಯಲ್ಲಿ ಕುಂಬಾರ ಆ ಜೇನು ಮಣ್ಣು ತಗೊಂಡು ಸರಿಯಾದ ರೀತಿಯಲ್ಲಿ ಆಕಾರ ಬರಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಾನೋ, ಅದೇ ರೀತಿಯಲ್ಲಿ 40 ವರ್ಷಗಳ ಕಾಲ ಇವರು ಆ ದೇಶಕ್ಕೆ ಹೋದ ಅಂತಂದ್ರೆ ಅವ್ರದೇ ಸ್ವಂತ ದೇಶ ಆಗ್ಬೇಕು, ದೇಶವಾಗಿ ಬಾಳ್ಬೇಕು. ಇಷ್ಟು ವರ್ಷಗಳು ಅವರು ದಾಸರಾಗಿ ಬಾಳಿದ್ರು. ಆ ರೀತಿಲಿ ಅಲ್ದಿರ ತಮ್ಮ ಮನಸ್ಸು ಪರಿವರ್ತನೆಗೊಂಡಿದ್ದು ತಮ್ಮದೇ ಆದಂತಹ ದೇಶವಾಗಿ ಬಾಳ್ಬೇಕು ಅಂತಂದ್ರೆ ಹಲವಾರು ವಿಷಯಗಳು ಇವರು ಕಲಿಬೇಕಾಗಿತ್ತು. ಆ ವಿಷಯಗಳು ಕಲಿಯೋದಕ್ಕೋಸ್ಕರನೇ ಈ 40 ವರ್ಷಗಳು ದೇವರು ಅವ್ರನ್ನ ರೂಪುಗೊಳಿಸ್ತಾ ಇರ್ತಾರೆ. 40 ವರ್ಷಗಳಾದ ನಂತರನೇ ಇವರಿಗೆ ಆ ಹಾಲು ಜೇನು ಹರಿಯುವಂತಹ ದೇಶ ಸಿಗುತ್ತೆ. ಇವರಿಗೆ 40 ವರ್ಷ. ಮೋಶೆಯ ನೋಡೋಣ. ಮೋಶೆಯ ವಿಮೋಚನ ಕಾಂಡ 3ನೇ ಅಧ್ಯಾಯ 10ನೇ ವಚನದಲ್ಲಿ ನೋಡಿದ್ರಿ, ಬಾ ನಿಮ್ಮನ್ನು ಕಳಿಸ್ತಾ ಇದ್ದೀನಿ ಅಂತ ಮೋಶೆಗೆ ಹೇಳಿದ್ರು. ಫೆರೋಹನ ಬಳಿಗೆ ನಾನು ಕಳಿಸ್ತಾ ಇದ್ದೀನಿ ಅಂತ. ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 30ನೇ ವಚನ ನೋಡಿದ್ರೆ, 40 ವರ್ಷ ತುಂಬಿದ ಮೇಲೆ ದೇವದೂತನು ಸೇನಾಯಿ ಬೆಟ್ಟದ ಅಡವಿಯಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಅವನಿಗೆ ಕಾಣಿಸಿಕೊಂಡನು. ಅಂದ್ರೆ ಯೆಹೋವ ದೇವರು ಮೋಶೆಯನಿಗೆ ಆ ಬೆಂಕಿಯ ಉರಿಯುವ ಪೊದೆಯ ಬೆಂಕಿಯಲ್ಲಿ ಕಾಣಿಸ್ಕೊಂಡ್ರಲ್ವಾ, ಆಗ ಮೋಶೆಯನಿಗೆ 40 ವರ್ಷ ವಯಸ್ಸಾಗಿತ್ತು. 40 ವರ್ಷ ವಯಸ್ಸಾಗಿದ್ದಾಗ್ಲೇನೆ ದೇವರು ಬಂದು ಹೇಳಿದ್ರು, ಮೋಶೆಯ ನಿನ್ನನ್ನ ನಾನು ಆರಿಸ್ಕೊಂಡಿದ್ದೀನಿ, ವಿಶೇಷವಾದಂತ ಒಂದು ಯೋಜನೆಗೋಸ್ಕರ ಆರಿಸ್ಕೊಂಡಿದ್ದೀನಿ ಅಂತ. ಆದ್ರೆ ವಿಮೋಚನ ಕಾಂಡ 7ನೇ ಅಧ್ಯಾಯ 7ನೇ ವಚನ ನೋಡಿ, ಅವರು ಫರೋಹನ ಹತ್ತಿರ ಮಾತಾಡಿದ ಕಾಲದಲ್ಲಿ ಮೋಶೆ 80 ವರ್ಷದವನು, ಆರೋನನು 83 ವರ್ಷದವನು ಆಗಿದ್ದರು. ಅಂದ್ರೆ 40 ವರ್ಷ ವಯಸ್ಸಿದ್ದಾಗ್ಲೇನೆ ಮೋಶೆ ಅವ್ರಿಗೆ ಹೇಳಿದ್ರು, ಬಾ ನಿನ್ನನ್ನು ಆರಿಸ್ಕೊಂಡಿದ್ದೀನಿ ಅಂತ. ಈಗ ಫೆರೋಹನ ಮುಂದೆ ಬಂದು ನಿಂತ್ಕೊಂಡಿದ್ದಾಗ ಮೋಶೆಯನ ವಯಸ್ಸು 80, ಅಂದ್ರೆ 40 ವರ್ಷಗಳ ತನಕ ಓಡೋಗ್ಬಿಟ್ಟಿದ್ದ. ಬಹಳಷ್ಟು ವಿಷಯಗಳು ಅವನ ಜೀವನದಲ್ಲಿ ನಡೀತು. ಅದೆಲ್ಲ ಆ ವಿಷಯಗಳೆಲ್ಲ ನಡೆಯೋದಕ್ಕೆ ಯಾಕೆ ಬಿಟ್ಕೊಟ್ರು ದೇವ್ರು ಅಂತಂದ್ರೆ, ಮೋಶೆಯನನ್ನ ರೂಪುಗೊಳಿಸ್ತಾ ಇದ್ದಾರೆ. ಇಷ್ಟೊಂದು ಜನನ ನಾಯಕನಾಗಿ ಕಷ್ಟಗಳನ್ನೆಲ್ಲ ಎದುರಿಸಿ ಇವ್ರನ್ನ ಕಾನಾನ್ ದೇಶಕ್ಕೆ ತಲುಪಿಸ್ಬೇಕಂತಂದ್ರೆ ಈ ವ್ಯಕ್ತಿಯ ನಡತೆ ಗುಣ ಯಾವ ರೀತಿಯಲ್ಲಿ ಇರ್ಬೇಕು ಆ ರೀತಿಯಲ್ಲಿ ಆಕಾರ ಮಾಡ್ತಾ ಇದ್ರೆ ಈ 40 ವರ್ಷಗಳು. ದಾವಿದನ ಉದಾಹರಣೆ ಕೊಟ್ಟೆ. ದಾವಿದ, ನಾನು ನಿಮ್ಮನ್ನ ಆರಿಸಿದ್ದೀನಿ ಅಂತ ಹೇಳಿ ಸಮುವೇಲನಿಗೆ ಹೇಳ್ತಾರೆ, ಇವ್ರಿಗೆ ಅಭಿಷೇಕ ಮಾಡಿಸಿ ಅಂತ ಹೇಳಿ. 1ನೇ ಸಮುವೇಲ 16ನೇ ಅಧ್ಯಾಯ 11ನೇ ವಚನ ನೋಡಿದ್ರೆ, ಅನಂತರ ಸಮುವೇಲನು ಇಷಯನನ್ನು, ನಿನ್ನ ಮಕ್ಕಳೆಲ್ಲ ಇಷ್ಟೇ ಮಂದಿಯೋ ಎಂದು ಕೇಳಲು ಅವನು, ಇವರೆಲ್ಲರಿಗಿಂತಲೂ ಚಿಕ್ಕವನು ಒಬ್ಬನಿರುತ್ತಾನೆ, ಅವನು ಕುರಿ ಮೇಯಿಸುವುದಕ್ಕೆ ಹೋಗಿದ್ದಾನೆ ಎಂದು ಉತ್ತರ ಕೊಟ್ಟನು. ಆಗ ಸಮುವೇಲನು ಅವನನ್ನು ಕರೆ ಕಳುಹಿಸಿ, ಅವನು ಬರುವವರೆಗೂ ನಾವು ಊಟಕ್ಕೆ ಕೂತುಕೊಳ್ಳಬಾರದು ಎಂದು ಹೇಳಲು ಇಷಯನನ್ನು ಅವನನ್ನು ಕರೆತರಿಸಿದನು. ಅಂದ್ರೆ ಇವರೆಲ್ಲರೂ ಎಲ್ಲ ಅಣ್ಣ ತಮ್ಮಂದರಿಗಿಂತ ಚಿಕ್ಕವನು ದಾವೀದ. 1ನೇ ಸಮುವೇಲ 17ನೇ ಅಧ್ಯಾಯ 33ನೇ ವಚನ ನೋಡಿದ್ರೆ, ನೀನು ಅವನೊಡನೆ ಕಾದಾಡಲಾರಿ, ನೀನು ಇನ್ನೂ ಹುಡುಗನು, ಅವನಾದರೂ ಚಿಕ್ಕಂದಿನಿಂದಲೇ ಯುದ್ಧ ವೀರನು ಎಂದು ಹೇಳಿದನು. ಅಂದ್ರೆ ಯಾಕೆ ಈ ವಚನಗಳು ಹೇಳ್ತಾ ಇದ್ದಂದ್ರೆ, ಎಷ್ಟು ವಯಸ್ಸಿರ್ಬೋದು ದಾವೀದನಿಗೆ? ಬಹುಶಃ 15 ಅಥವಾ 16. ಆ ವಯಸ್ಸಿನಲ್ಲಿ ದೇವರು ಅವ್ರನ್ನ ಆರಿಸ್ತಾ ಇದ್ದಾರೆ. ನೀನು ಅರಸನಾಗ್ತಾ ಇದೆಯಾ? ಅರಸನಾಗಿ ಸಮುವೇಲನ ಅವನಿಗೆ ಅಭಿಷೇಕ ನೀಡ್ತಾ ಇದ್ದಾರೆ.
ಅಂದ್ರೆ 2ನೇ ಸಾಮುವೇಲನು 5ನೇ ಅಧ್ಯಾಯ 4ನೇ ವಚನ ನೋಡಿದ್ರೆ, ದಾವೀದನು 30 ವರ್ಷದವನಾದಾಗ ಅರಸನಾಗಿ 40 ವರ್ಷ ಆಳಿದನು. ಅಂದ್ರೆ ದಾವೀದ ಅರಸನಾದಾಗ 30 ವರ್ಷದವನಾಗಿದ್ದ. ಅಂದ್ರೆ ಅವನಿಗೆ 16 ವರ್ಷ ವಯಸ್ಸಾಗಿದ್ದಾಗ ಅಭಿಷೇಕ ಪಡಿಸಿದ್ರೆ 14 ವರ್ಷಗಳ ತನಕ ಅವನು ರಾಜನಾಗಿಲ್ಲ, ಅರಸನಾಗಿಲ್ಲ. ಏನಾಗ್ತಾ ಇತ್ತು ಈ 14 ವರ್ಷ? ಕುಂಬಾರನು ಜೇಡು ಮಣ್ಣು ಯಾವ ರೀತಿಯಲ್ಲಿ ಆಕಾರ ಪಡಿಸ್ತಾರೋ ಆ ರೀತಿಯಲ್ಲಿ ದೇವರು ದಾವೀದನನ್ನು ಆಕಾರ ಪಡಿಸ್ತಾ ಇದ್ರು. ಇವನು ರಾಜನಾಗ್ಬೇಕು, ಇಸ್ರೇಲ್ ಅವರ ರಾಜನಾಗ್ಬೇಕು ಅಂತಂದ್ರೆ ಈ ವ್ಯಕ್ತಿಯಲ್ಲಿ ಕೆಲವು ನಡತೆಗಳನ್ನ ಬದಲಾವಣೆ ಮಾಡಬೇಕು. ಅದಕ್ಕೋಸ್ಕರ ಈ 14 ವರ್ಷಗಳು ದೇವರು ಅವ್ರನ್ನ ಆಕಾರ ಪಡಿಸ್ತಾ ಇದ್ರು. ಇವರೆಲ್ಲರೂ ಕೂಡ ದೇವರ ಈ ಆಕಾರ ಪಡಿಸೋದ್ರಲ್ಲಿ ಪರಿವರ್ತನಾಶೀಲರಾಗಿದ್ರು. ನಾವು ನಮ್ಮ ಬಗ್ಗೆ ಆಲೋಚನೆ ಮಾಡೋಣ. ದೇವರು ನಮ್ಮನ್ನು ಕೂಡ ರೂಪುಗೊಳಿಸ್ತಾ ಇದ್ದಾರೆ, ಆಕಾರ ಕೊಡಿಸ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಕುಂಬಾರ ಜೇಡು ಮಣ್ಣಿನ ಆಕಾರ ಕೊಡ್ತಾರೋ ಅದೇ ರೀತಿಯಲ್ಲಿ ನಮ್ಮನ್ನು ಕೂಡ ಅವರ ವಿಶಿಷ್ಟವಾದಂತಹ ಕಾರ್ಯ ಮಾಡೋದಕ್ಕೋಸ್ಕರ ನಮ್ಮನ್ನ ರೂಪುಗೊಳಿಸ್ತಾ ಇದ್ದಾರೆ. ಆದರೆ ನಾವು ಪರಿವರ್ತನಾಶೀಲರಾಗಿದ್ದೇವೆ. ಅಥವಾ ದೇವ್ರು ಹೇಳ್ತಾ ಇದ್ದಾರೆ, ದೇವ್ರೇ ಬೇಡ, ನಾನು ನಿಷ್ಠದ ಪ್ರಕಾರ ನೋಡ್ಕೊಂಡು ಹೋಗ್ತೀನಿ. ಅವಾಗಲೇ ಓದಿರುವಂತ ವಚನಗಳಲ್ಲಿ ನನ್ನ ಮನಸ್ಸಿಗೆ ಹೇಗೆ ತೋರುತ್ತೋ ಆ ರೀತಿಯಲ್ಲಿ ಹೋಗ್ತೀನಿ. ಯೆರೆಮೀಯ 18ನೇ ವಚನದಲ್ಲಿ ನಾವು ನೋಡಿದ್ರಿ, ಆ ರೀತಿ ನಮ್ಮ ಜೀವನ ನಡ್ಕೊಂಡು ಹೋಗ್ತಾ ಇದ್ದೀರಾ. ನಿಮ್ಮ ಜೀವನದಲ್ಲಿ ಏನೇ ನಡೀತಾ ಇದ್ರು, ಒಂದೊಂದು ಸಂದರ್ಭಗಳು ಏನ್ ನಡೀತಾ ಇದೆ, ಸನ್ನಿವೇಶಗಳು ಏನ್ ನಡೀತಾ ಇದೆಯೋ ದೇವರಿಗೆ ಸರ್ವಸ್ವವೂ ಗೊತ್ತಿದೆ. ಕೆಲವು ಅವರೇ ಸ್ವತಃ ಆ ಸಂದರ್ಭ ಆ ಸನ್ನಿವೇಶ ತಂದಿದ್ದಾರೆ. ಯಾಕೆ? ನಮ್ಮನ್ನ ಆಕಾರಗೊಳಿಸ್ಬೇಕು ಅಂತ. ಕೆಲವು ಬಿಟ್ಟು ಕೊಟ್ಟಿದ್ದಾರೆ, ಈ ವಿಷಯಗಳು ನಡೀಲಿ ಈ ವ್ಯಕ್ತಿಯಲ್ಲಿ ಅಂತ. ಯಾಕೆ? ನಾವು ಬದಲಾಗಿ ಬೆಳೆದು ಅವರಿಗೆ ಬೇಕಾದಂತ ಪಾತ್ರೆಯಾಗಬೇಕೆಂದು. ಬರೀ ಜೇಡಿ ಮಣ್ಣು ಯಾರಿಗೂ ಉಪಯೋಗ ಇಲ್ಲ. ಯಾರಿಗೂ ಉಪಯೋಗ ಇಲ್ಲದಂತಹ ಆ ಜೇಡಿ ಮಣ್ಣನ್ನು ತೆಗೆದು ಉಪಯೋಗವಾಗುವಂತಹ ಪಾತ್ರೆಯನ್ನಾಗಿ ಮಾಡ್ತಾರೆ, ಮಡಿಕೆಯನ್ನಾಗಿ ಮಾಡ್ತಾರೆ. ಅದೇ ರೀತಿಯಲ್ಲಿ ನಾನಾಗಿ ಯಾರಿಗೂ ಉಪಯೋಗ ಇಲ್ಲ. ನನ್ನನ್ನ ದೇವರು ಆಕಾರ ಕೊಟ್ಟು ಉಪಯೋಗಿಸ್ಕೋಬೇಕು, ಉಪಯೋಗ ಆಗುವಂತಹ ಪಾತ್ರೆ ಆಗ್ಬೇಕು ಅಂತ ರೂಪುಗೊಳಿಸ್ತಾ ಇದ್ದಾರೆ. ಆದ್ರೆ ನಾನು ಬಿಟ್ಕೊಡ್ತಾ ಇದ್ದೀನ ಅನ್ನೋ ವಿಷಯ ಆಲೋಚನೆ ಮಾಡ್ಬಿಡ್ಬೇಕು. ನಾನು ಅವಾಗ್ಲೇ ಹೇಳ್ದಂಗೆ ನನ್ನ ಆಸೆ ಏನಂತಂದ್ರೆ, ನಾನು ಭಾವನಾತ್ಮಕವಾಗಿ ಸಂಪರ್ಕಗಳಲ್ಲಿ ಬೆಳಿಬೇಕು, ಸಂಬಂಧಗಳಲ್ಲಿ ಬೆಳಿಬೇಕು. ನನ್ನ ಹೆಂಡತಿ ಜೊತೆ ಆಗಿರ್ಲಿ, ನನ್ನ ಮಕ್ಕಳ ಜೊತೆ ಆಗಿರ್ಲಿ, ನಮ್ಮ ತಾಯಿ ಜೊತೆ ಆಗಿರ್ಲಿ, ಅಥವಾ ನನ್ನ ತಮ್ಮನ ಜೊತೆ ಆಗಿರ್ಲಿ, ನನ್ನ ಆತ್ಮೀಯ ಸ್ನೇಹಿತರ ಜೊತೆ ಇರಲಿ. ನನ್ನ ಸಂಬಂಧ ಯೇಸುವಿನಂತಿಲ್ಲ ಅಂತ ಪ್ರಾರಂಭದಲ್ಲಿ ಹೇಳಿದೆ. ಈ ಕಾರಣಕ್ಕೋಸ್ಕರ ದೇವರು ಅನೇಕ ಸನ್ನಿವೇಶಗಳು ತಗೊಂಡ್ಬರ್ತಾ ಇದ್ದಾರೆ ನನ್ನ ಜೀವನದಲ್ಲಿ. ಕೆಲವು ಬಹಳ ಕಷ್ಟ, ನೋವು, ಕಣ್ಣೀರಿಡುವಂತಹ ಸನ್ನಿವೇಶಗಳೆಲ್ಲ ಬರ್ತಾ ಇದೆ. ಆದ್ರೆ ನನಗ್ ಮನದಟ್ಟಾಗಿರೋದೇನೆಂದ್ರೆ, ದೇವ್ರು ನನ್ನ ಆಕಾರಗೊಳಿಸ್ತಾ ಇದ್ದಾರೆ. ಅವರ ಆಕಾರಗೊಳಿಸ್ತಾ ಇರಬೇಕಾದ್ರೆ ನಾನು ಪರಿವರ್ತನಾಶೀಲನಾಗಿದ್ದೀನ. ಜೇಡಿ ಮಣ್ಣಿನಂತೆ ಅವ್ರು ಕೊಡುವಂತ ಆಕಾರದ ಪ್ರಕಾರ ನಾನು ಆಕಾರ ತಗೊಳ್ತಾ ಇದ್ದೀನ, ಅಥವಾ ನಾನು ತಿರಸ್ಕಾರ ಮಾಡ್ತಾ ಇದ್ದೀನ? ಆಲೋಚನೆ ಮಾಡಿ ನೋಡಿ. ಇಲ್ಲೂ ಕೂಡ ಪವಿತ್ರಾತ್ಮ ನಿಮ್ಗೆ ದಾರಿ ತೋರಿಸ್ಕೊಡ್ತಾ ಇರ್ತಾರೆ. ಇದು ದೇವ್ರು ನಡ್ಸ್ಕೊಂತಾರಂತ ವಿಷಯ. ದೇವ್ರು ನಿಮ್ಮನ್ನ ಈ ರೀತಿಯಲ್ಲಿ ಬದಲಾವಣೆ ಮಾಡ್ಸಕ್ ನೋಡ್ತಾ ಇದ್ದಾರೆ ಅಂತ ಅವ್ರು ತೋರಿಸ್ಕೊಡ್ತಾರೆ. ನಾವು ಆ ರೀತಿಯಲ್ಲಿ ಪರಿವರ್ತನೆ ಆಗೋದಕ್ಕೋಸ್ಕರ ಬಿಟ್ಕೊಡೋಣ, ಹೊಂದ್ಕೊಡೋಣ, ಒಪ್ಕೊಳ್ಳೋಣ, ಅಂಗೀಕಾರ ಮಾಡ್ಕೊಳ್ಳೋಣ. 3ನೇ ಪಾಠ, ನಾನು ಬೆಂಕಿಯನ್ನು ಇಷ್ಟಪಡುವುದಿಲ್ಲ. ಯೆರೆಮೀಯ 19ನೇ ಅಧ್ಯಾಯದಲ್ಲಿ ನೋಡ್ದ ಅಂದ್ರೆ, ಈ ಮಡಿಕೆ ಮಾಡಿದ ನಂತರ ಬೆಂಕಿಲಿ ಕಾಯಿಸ್ತಾರೆ. ಯಾಕೆ? ಮಡಿಕೆ ಅದ್ಭುತವಾಗ್ಲಿ, ಯಾವ ಕಾರಣಕ್ಕೋಸ್ಕರ ಆ ಮಡಿಕೆನ್ ಮಾಡಿದಾರೋ, ಆ ಪಾತ್ರೆನ್ ಮಾಡಿದಾರೋ ಆ ಕಾರಣಕ್ಕೆ ಉಪಯೋಗವಾಗಿರ್ಲಿ ಅಂತ ಹೇಳಿ ಅದನ್ನ ಬೆಂಕಿಲಿಟ್ಟು ಇನ್ನಷ್ಟು ಗಟ್ಟಿ ಮಾಡಿ ಸರಿ ಮಾಡ್ತಾರೆ. ಆದ್ರೆ ಬಹಳ ಸಾರಿ ಈ ಬೆಂಕಿ ನಮ್ಗೆ ಇಷ್ಟ ಆಗಲ್ಲ. ನಮ್ಮನ್ನು ಕೂಡ ಕೆಲವು ಕಷ್ಟಗಳಲ್ಲಿ, ನೋವಿನಲ್ಲಿ, ಇಷ್ಟ ಇಲ್ಲದೆ ಇರುವಂತಹ ವಿಷಯಗಳು, ಸನ್ನಿವೇಶಗಳು, ಜನರು ನಮ್ಮ ಜೀವನದಲ್ಲಿ ಬರಕ್ಕೆ ಬಿಟ್ಕೊಡ್ತಾರೆ ದೇವರು. ಕಾರಣ ಏನು? ನಮ್ಮನ್ನ ಆ ಬೆಂಕಿಯಲ್ಲಿ ಹಾಕಿ ಕಾಯಿಸಿ ಇನ್ನೂ ಉತ್ತಮವಾದಂತ ಪಾತ್ರೆ ಮಾಡ್ಬೇಕು ಅಂತ ಹೇಳಿ. ಕುಂಬಾರ ಆ ಮಡಿಕೆನ ಬೆಂಕಿಲಿ ಹಾಕ್ತಾ ಇದ್ದೇನೆ ಅಂತ ಹೇಳಿದ್ರೆ
ಆ ಮಡಿಕೆ ಬೇಡ ಅಂತ ಬೆಂಕಿಲಿ ಆಗ್ತಾ ಇಲ್ಲ, ಆ ಮಡಿಕೆ ಇನ್ನೂ ಅದ್ಭುತವಾಗಿ ಉಪಯೋಗವಾಗ್ಲಿ ಅನ್ನೋದಕ್ಕೋಸ್ಕರ ಆ ಬೆಂಕಿಲಿ ಆಗ್ತಾ ಇದ್ದಾನೆ. ಅದೇ ರೀತಿಯಲ್ಲಿ ದೇವರು ಕೂಡ ನಾವು ಇನ್ನಷ್ಟು ಉತ್ತಮವಾಗಿ ಬೆಳೆಯೋದಕ್ಕೋಸ್ಕರ, ಇನ್ನಷ್ಟು ಉಪಯೋಗಕರವಾಗಿರ್ಲಿ ಅನ್ನೋದಕ್ಕೋಸ್ಕರ ನಮ್ಮನ್ನ ಬೆಂಕಿಯಲ್ಲಿ ಹಾಕ್ತಾರೆ. ಅಂದ್ರೆ ಕೆಲವು ಕಷ್ಟಗಳಲ್ಲಿ ಒಳಗಾಕ್ಸ್ತಾರೆ. ನಮ್ಗೆ ಇಷ್ಟ ಆಗಲ್ಲ. ಬೆಂಕಿಲಿ ಯಾರ ತಾನೇ ಇಷ್ಟ ಆಗುತ್ತೆ? ಬೆಂಕಿಲಿ ನೋವು ಸುಡ್ತಾ ಇರುತ್ತೆ, ಬಿಸಿ ತಡ್ಕೊಳಕ್ಕಾಗಲ್ಲ, ಕಷ್ಟ ಯಾರಿಗೂ ಇಷ್ಟ ಇಲ್ಲ. ಆದ್ರೆ ನಮ್ಮ ಒಳಿತಿಗೋಸ್ಕರನೇ, ಪ್ರೀತಿ ಇಲ್ದಿರ ಈ ಕಷ್ಟಗಳು ತಗೊಂಡ್ಬರ್ತಾ ಇಲ್ಲ. ದೇವ್ರ ನಮ್ಮ ಮೇಲೆ ಪ್ರೀತಿ ಮಾಡ್ತಾ ಇದ್ರೋ ಇಲ್ವೋ ಅನ್ನೋಂಥ ಪ್ರಶ್ನೆ ಬರುತ್ತೆ ನಮ್ಮ ಜೀವನದಲ್ಲಿ. ಕಷ್ಟ, ನಷ್ಟ, ನೋವು ಬಂದಾಗ ಪ್ರೀತಿಯಿಂದಾನೇ ದೇವ್ರು ಅದನ್ನೆಲ್ಲ ಬಿಟ್ಕೊಡ್ತಾ ಇರೋದು. ಆ ವಿಷಯಗಳೆಲ್ಲ ನಮ್ಮ ಜೀವನದಲ್ಲಿ ನಡೀತಾ ಇರೋದು ಕಾರಣ ಅವ್ರು ನಮ್ಮನ್ನು ಅಷ್ಟುವಾಗಿ ಪ್ರೀತಿಸ್ತಾ ಇದ್ರೆ. ಯೆಶಾಯ 29ನೇ ಅಧ್ಯಾಯ ವಚನ 15-16 ನೋಡಿ. ತಮ್ಮ ಆಲೋಚನೆಯನ್ನು ಯೆಹೋವನಿಗೆ ಮರೆಮಾಚುವುದಕ್ಕೆ ಆಗಾದೋಪಾಯ ಮಾಡಿ ನಮ್ಮನ್ನು ಯಾರು ನೋಡಿ ಯಾರು ತಿಳಿದಾರು ಅಂದುಕೊಂಡು ಕತ್ತಲಲ್ಲೇ ತಮ್ಮ ಕೆಲಸಗಳನ್ನು ನಡೆಸುವವರ ಗತಿಯನ್ನು ಏನು ಹೇಳಲಿ? ಅಯ್ಯೋ, ನೀವು ಎಂಥ ಮೂರ್ಖರು! ಕುಂಬಾರನು ಮಣ್ಣೆನಿಸಿಕೊಂಡಾನೆ, ಕಾರ್ಯವು ಕರ್ತುವನ್ನು ಕುರಿತು ಅವನು ನನ್ನನ್ನು ಮಾಡಲಿಲ್ಲ ಎಂದುಕೊಂಡಿತೆ. ನಿರ್ಮಿತವಾದದ್ದು ನಿರ್ಮಿಸಿದವನ ವಿಷಯವಾಗಿ ಅವನಿಗೆ ವಿವೇಕವಿಲ್ಲ ಎಂದೈತೆ. ಈ ವಚನ ನೋಡ್ದಂದ್ರೆ ಇಲ್ಲೇನ್ ಹೇಳ್ತಾ ಇದೆ? ಆ ಮಣ್ಣು ಹೋಗಿ ಕುಂಬಾರನಿಗೆ, ನಿನಗೇನು ಗೊತ್ತಿಲ್ಲ, ಸೃಷ್ಟಿಯಾಗಿರುವಂಥದ್ದು ಸೃಷ್ಟಿಕರ್ತನ ಹತ್ರ ಹೋಗಿ ನಿನಗೆ ವಿವೇಕ ಇಲ್ಲ ಅಂತ ಹೇಳೋದು ಸಾಧ್ಯನೇ ಅಂತ. ಆದ್ರೆ ನಮ್ಮ ಮನಸ್ಸಿನಲ್ಲಿ ಬಹಳ ಸಾರಿ ನಮ್ಮ ಆಲೋಚನೆಗಳು ಹೀಗೆ ಇರುತ್ತೆ. ನಮ್ಗನ್ಸುತ್ತೆ ನನ್ನ ಜೀವನದಲ್ಲಿ ಹೇಗ್ ನಡಿಬೇಕು ಅಂತ ನಮ್ಮದೇ ಅಂತ ಯೋಜನೆ ಇರುತ್ತೆ, ನಮ್ಮದೇ ಅಂತ ಆಲೋಚನೆಗಳಿರುತ್ತೆ. ನಮ್ಗನ್ಸುತ್ತೆ ಅದೇ ಸರಿ. ಅದು ಬಿಟ್ಟು ದೇವ್ರು ತೋರಿಸ್ಕೊಟ್ಟಿದ್ದಂತ ಮಾರ್ಗದರ್ಶನ ಹೋದ್ರೆ ಅದು ಸರಿ ಇಲ್ಲ, ನಮ್ಗೆ ಸರಿ ಅನಿಸ್ತಾ ಇಲ್ಲ, ಕಷ್ಟ ಎಲ್ಲ ಯಾಕೆ ಅನುಭವಿಸ್ಬೇಕು, ಸುಖ ಇದೆಯಲ್ವ, ಸುಖದ ದಾರಿ ತಗೊಳ್ಳೋಣ ಅನ್ನೋ ರೀತಿಲಿ ನಾವು ಸ್ವಂತವಾಗಿ ಆಲೋಚನೆ ಮಾಡ್ತೀರಿ. ದೇವರ ಆಲೋಚನೆಗಳಲ್ಲಿ ನಾವು ನಂಬಿಕೆ ಬಿಟ್ಕೊಟ್ಬಿಡ್ತೀವಿ. ಆ ಬೆಂಕಿಯಲ್ಲಿ ಮಡಿಕೆ ಸುಟ್ಟಾಗ್ಲೇನೆ ಮಡಿಕೆ ಇನ್ನೂ ಅದ್ಭುತ ಆಗುತ್ತೆ. ಆ ಕಷ್ಟ, ನಷ್ಟ, ನೋವಿನಲ್ಲಿ ನಾನು ಒಳಗಾದ್ರೇನೆ ಇನ್ನೂ ಉತ್ತಮವಾಗಿ ದೇವರಿಗೆ ಉಪಯೋಗ ಆಗುವಂತ ಪಾತ್ರೆ ಆಗಬಲ್ಲೆ. ಸೊ ನಮ್ಮ ಆಲೋಚನೆಗಳು ಇದು ಸರಿ ಇಲ್ಲ, ದೇವ್ರು ಮಾಡ್ತಾ ಇರೋದು ಸರಿ ಇಲ್ಲ ಅನ್ನೋ ಆ ರೀತಿಲಿ ಆಲೋಚನೆ ಬೇಡ. ದೇವರು ನಮ್ಮ ಹಿತಕ್ಕೋಸ್ಕರನೇ ಇಟ್ಟಿರುವಂತಹ ಯೋಜನೆ ಇದೆ. ಯೆಶಾಯ 45ನೇ ಅಧ್ಯಾಯ ವಚನ 9-10 ಹೀಗೆ ಹೇಳುತ್ತೆ. ಅಯ್ಯೋ, ತನ್ನನ್ನು ರೂಪಿಸಿದ ಆತನು ಸಂಗಡ ವ್ಯಾಜ್ಯ ಮಾಡುವವನ ಗತಿ ಏನು? ಮಣ್ಣು ಮಡಿಕೆಗಳಲ್ಲಿ ಅವನು ಒಂದು ಮಡಿಕೆಯಲ್ಲವೇ? ಮಣ್ಣು ಏನು ಮಾಡುತ್ತೀ ಎಂದು ರೂಪಿಸಿದವನನ್ನು ಕೇಳುವುದುಂಟೆ? ನಿನ್ನ ಕಾರ್ಯವು ನನ್ನ ವಿಷಯವಾಗಿ ಅವನಿಗೆ ಕೈಯಿಲ್ಲ ಅಂದೀತೆ. ನೀನು ಹುಟ್ಟಿಸಿದವನೇನು ಎಂದು ತಂದೆಯನ್ನು ಕೇಳುವವನ ಪಾಡು ಪಾಡೆ. ನೀನು ಹೆರುವುದೇನು ಎಂದು ಹೆಂಗಸನ್ನು ಕೇಳುವವನ ಗತಿಯೇ ಅಂತ ಹೇಳ್ತಾರೆ. ಅಂದ್ರೆ ನಾನು ಕುಂಬಾರನನ್ನು ಸಂಪೂರ್ಣವಾಗಿ ನಂಬಬೇಕು. ಅವನು ನನ್ನ ಒಳಿತಿಗೋಸ್ಕರನೇ ಮಾಡ್ತಾ ಇರೋದು. ನನ್ನ ಸ್ವಂತ ಆಲೋಚನೆಗಳೆಲ್ಲ ತೆಗೆದು ಬಿಸಾಕ್ಬೇಕು. ನನ್ನ ಆಲೋಚನೆಗಳು ಈ ತರ ಇದೆ, ನನ್ನ ಮಾರ್ಗಗಳು, ನನ್ನ ಯೋಜನೆಗಳು ಬೇರೆ ತರ ಇರುತ್ತೆ, ತೆಗೆದು ಬಿಸಾಕಿ. ಅದು ಖಂಡಿತವಾಗ್ಲೂ ನಾಶದ ಮಾರ್ಗ. ಈಗ ನನಗೆ ಅನಿಸ್ತಾ ಇದೆ ಇದು ಸರಿ ಅಂತ, ಆದ್ರೆ ಖಂಡಿತವಾಗ್ಲೂ ಕೆಳಗೆ ಬೀಳ್ತೀನಿ, ಇನ್ನು ನೋವನ್ನು ಅನುಭವಿಸ್ತೀನಿ. ದೇವ್ರು ತೋರ್ಸ್ಕೊಡ್ತಂತ ಆ ಒಂದು ಮಾರ್ಗ ಕಷ್ಟ ಅನಿಸ್ತಾ ಇದೆ, ಬೆಂಕಿಲಿ ಇರೋ ತರ ಅನಿಸ್ತಾ ಇದೆ. ಆದ್ರೆ ಆ ಬೆಂಕಿಯಲ್ಲಿ ನಾನು ಸುಟ್ಟು ಬಂದಾಗ ನಾನು ಆಗುವಂತ ಪಾತ್ರೆ ಅದ್ಭುತವಾಗಿರುತ್ತೆ. ರೋಮಾಪುರದವರಿಗೆ 5ನೇ ಅಧ್ಯಾಯ ವಚನ 3-5 ಹೇಳುತ್ತೆ. ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ ಎಂದು ಬಲ್ಲೆವು. ಈ ನಿರೀಕ್ಷೆಯು ನಮ್ಮ ಆಶೆಯನ್ನು ಭಂಗಪಡಿಸುವುದಿಲ್ಲ. ನಮಗೆ ಕೊಟ್ಟಿರುವ ಪವಿತ್ರಾತ್ಮನ ಮೂಲಕವಾಗಿ ದೇವರ ಪ್ರೀತಿ ರಸವು ನಮ್ಮ ಹೃದಯಗಳಲ್ಲಿ ಧಾರಾಳವಾಗಿ ಸುರಿದಿದೆಯಲ್ಲ. ಏನ್ ಹೇಳ್ತಾ ಇದ್ದೇನೆ? ನಮ್ಮ ಉಪದ್ರವಗಳಲ್ಲಿ ಉಲ್ಲಾಸವಾಗಿದ್ದೇವೆ. ಅಂದ್ರೆ ಈಗ ನನ್ಗನ್ಸ್ತಾ ಇರೋದು ಕಷ್ಟದಲ್ಲಿದ್ದೀನಿ, ನೋವಿನಲ್ಲಿದ್ದೀನಿ,
ಯಾಕೆ ಇಷ್ಟೊಂದು ಕಷ್ಟ ಬರ್ತಾ ಇದೆ ಅನ್ನೋದ್ರ ಬದಲಾಗಿ ಈ ನೋವು, ಈ ಉಪದ್ರವಗಳನ್ನು ಉಲ್ಲಾಸವಾಗಿಸ್ಕೊಂತೀವಿ. ಯಾಕೆ? ಉಪದ್ರವದಿಂದ ತಾಳ್ಮೆ ಹುಟ್ಟುತ್ತಾ ಇದೆ. ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ. ಅನುಭವದಿಂದ ನಿರೀಕ್ಷಣೆ ಹುಟ್ಟುತ್ತದೆ. ಈ ನಿರೀಕ್ಷೆ ನಮ್ಮನ್ನು ಆಶೆಯನ್ನು ಭಂಗಪಡಿಸುವುದಿಲ್ಲ. ಅಂದ್ರೆ ದೇವರು ಯಾವ ರೀತಿಯಲ್ಲಿ ಒಬ್ಬ ಕುಂಬಾರ ಜೇಡು ಮಣ್ಣು ತಗೊಂಡು ಅದ್ಭುತವಾದಂತ ಮಡಿಕೆ ಮಾಡ್ತಾನೋ, ಅದೇ ರೀತಿಯಲ್ಲಿ ನಮ್ಮನ್ನ ತಗೊಂಡು ಅದ್ಭುತವಾದಂತ ಪಾತ್ರೆ ಮಾಡ್ತಾ ಇದ್ದಾನೆ. ಈ ಮಾಡುವಂತಹ ಆ ಪದ್ಧತಿಯಲ್ಲಿ ದೇವ್ರು ಏನೇನ್ ಮಾಡ್ಕೊಂಡು ಬರ್ತಾ ಇದ್ದಾರಲ್ಲ, ಅದು ಬೆಂಕಿ ಅಂತಿರುತ್ತೆ, ನಮ್ಗೆ ಇಷ್ಟ ಆಗಲ್ಲ. ಆದ್ರೂ ಈ ಉಪದ್ರವಗಳನ್ನ ನಾವು ಉಲ್ಲಾಸದಿಂದ ಅಂಗೀಕಾರ ಮಾಡ್ಕೊಳ್ಳೋಣ. ಯಾಕೆ? ನಾಳೆ ಇದು ನನ್ನ ಒಳ್ಳೇದಕ್ಕೋಸ್ಕರ, ನನ್ನ ಕುಟುಂಬದ ಒಳ್ಳೇದಕ್ಕೋಸ್ಕರ, ನನ್ನ ಭವಿಷ್ಯದ ಒಳ್ಳೇದಕ್ಕೋಸ್ಕರ. ಯಾಕೆ? ನನಗೋಸ್ಕರ ದೇವರ ಯೋಜನೆ ಅದ್ಭುತವಾಗಿದೆ. ನಡತೆಯ ವಿಷಯಕ್ಕೆ ಬಂದಾಗ ನಾವು 3 ವಿಷಯ ಕಲ್ತ್ಕೊಂಡ್ರು. ದೇವರು ತನ್ನ ಮನಸ್ಸನ್ನು ಬದಲಾಯಿಸಬಹುದು. ಆ ಕಾರಣಕ್ಕೋಸ್ಕರ ದೇವರ ವಾಕ್ಯಗಳು ಏನಿಡುತ್ತೆ, ಪವಿತ್ರಾತ್ಮ ಯಾವ ರೀತಿಯಲ್ಲಿ ಮಾರ್ಗದರ್ಶನ ನೀಡ್ತಾ ಇದ್ದಾರೆ ಆ ರೀತಿಯಲ್ಲಿ ನಾವು ಹೋಗೋಣ. ದೇವರು ಯಾವ ರೀತಿಯಲ್ಲಿ ರೂಪಗೊಳಿಸ್ತಾ ಇದ್ದಾರೋ ಅದಕ್ಕೆ ತಕ್ಕನಾಗಿ 2ನೇ ವಿಷಯ ನಾವು ಕಲ್ತಿರೋದು, ನಾವು ಪರಿವರ್ತನಾಶೀಲರಾಗಿರಬೇಕು ಅಂತ ಹೇಳಿ. 3ನೇದು, ಖಂಡಿತ ಜೀವನ ಬೆಂಕಿಯಲ್ಲಿ ಇದ್ದಂಗಿರುತ್ತೆ, ನಮ್ಗೆ ಇಷ್ಟ ಆಗ್ತಾ ಇಲ್ಲ, ಆದ್ರೂ ಅದನ್ನ ಅಂಗೀಕಾರ ಮಾಡ್ಕೊಳ್ಳೋಣ. ಯಾವ ರೀತಿಲಿ ಕುಂಬಾರ ಆ ಮಡಿಕೆ ಮಾಡ್ಬೇಕಾದ್ರೆ ತನ್ನ ಕೈನ ಮಣ್ಣು ಮಾಡ್ಕೊಂತಾನೆ, ಗಲೀಜು ಮಾಡ್ಕೊಂತಾನೆ. ಅದೇ ರೀತಿಲಿ ದೇವರು ನಮ್ಮನ್ನ ರೂಪುಗೊಳಿಸೋದಕ್ಕೋಸ್ಕರ, ಪರಿವರ್ತನೆಗೊಳಿಸೋದಕ್ಕೋಸ್ಕರ, ನಮ್ಮನ್ನು ಉಪಯೋಗಕರವಾದಂತಹ ಪಾತ್ರೆ ಮಾಡೋದಕ್ಕೋಸ್ಕರ ತನ್ನ ಕೈನ ಬರೀ ಗಲೀಜಲ್ಲ, ಬರೀ ಮಣ್ಣಲ್ಲ, ರಕ್ತವಾಗಿಸ್ಕೊಂಡಿದ್ದಾರೆ. ಶಿಲುಬೆಯಲ್ಲಿ ನಮಗೋಸ್ಕರ ನಾವು ತಪ್ಪು ಮಾಡಿದಿರಿ, ಇಷ್ಟೊಂದು ತಪ್ಪು ಮಾಡಿದಿರಿ, ಎಣಿಸಕ್ಕಾಗದೇ ಇರೋ ಅಷ್ಟು ತಪ್ಪು ಮಾಡಿದಿರಿ, ಅಸಹ್ಯವಾದಂತ ಪಾಪಗಳೆಲ್ಲ ಮಾಡಿದಿರಿ. ಆ ಪಾಪನ ತೊಳೆಯೋದಕ್ಕೋಸ್ಕರ, ನಮ್ಮನ್ನ ಶುದ್ಧಪಡಿಸೋದಕ್ಕೋಸ್ಕರ ದೇವರ ಕೈ ರಕ್ತ ಮಾಡ್ಕೊಂಡು ನಮ್ಮನ್ನ ರೂಪಗೊಳಿಸ್ತಾ ಇದ್ದಾರೆ, ನಮ್ಮನ್ನ ಶುದ್ಧಗೊಳಿಸ್ತಾ ಇದ್ದಾರೆ. ಈಗ ನಾವು ಕರ್ತರ ಭೋಜನದಲ್ಲಿ ಪಾಲ್ಗೊಳ್ತಾ ಇದ್ರಿ. ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡಬೇಕಾದ್ರೆ ಆಲೋಚನೆ ಮಾಡಿ ನೋಡಿ, ಊಹಿಸಿ, ಕಲ್ಪಿಸ್ಕೊಳ್ಳಿ. ಯೇಸು, ಯೆಹೋವ ದೇವರು ತಮ್ಮ ಕೈಗಳನ್ನು ರಕ್ತವನ್ನಾಗಿಸಿ, ತನ್ನ ಸ್ವಂತ ರಕ್ತವನ್ನು ಸುರಿಸ್ಕೊಂಡು ಆ ರಕ್ತ ಭರಿತವಾದಂತಹ ಕೈಯಿಂದ ನಮ್ಮನ್ನ ರೂಪಗೊಳಿಸ್ತಾ ಇದ್ದಾರೆ, ಶುದ್ಧಗೊಳಿಸ್ತಾ ಇದ್ದಾರೆ. ಎಷ್ಟು ಅದ್ಭುತ ನನ್ನ ಕುಂಬಾರ, ಎಷ್ಟು ಅದ್ಭುತ ನನ್ನ ದೇವರು. ಆ ಆಲೋಚನೆಗಳಲ್ಲಿ ಪ್ರಾರ್ಥನೆ ಮಾಡೋಣ. ದೇವರೇ, ನಾವು ನಿಮ್ಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು ಸ್ವಾಮಿ. ನಮ್ಮನ್ನು ಇಷ್ಟು ಅದ್ಧೂರಿಯಾಗಿ ಪ್ರೀತಿ ಮಾಡುವಂತ ದೇವರು ಸ್ವಾಮಿ. ನಾನು ಕೆಟ್ಟೋದಂತ ಮಣ್ಣು ಸ್ವಾಮಿ. ಅನೇಕ ಬಾರಿ ನನ್ನ ಸ್ವಂತದ ಆಸೆಗಳ ಪ್ರಕಾರ ಪಾಪದ ಜೀವನದಲ್ಲಿ ನಡ್ಕೊಂಡು ನನ್ನನ್ನು ಬಿಟ್ಕೊಡ್ಬೋದಾಗಿತ್ತು. ಇವನ್ ಬದಲಾವಣೆ ಆಗೋದಿಲ್ಲ ಅಂತ ಬಿಟ್ಕೊಡ್ಬೋದಾಗಿತ್ತು. ಆದ್ರೂ ನೀವು ನಮ್ಮನ್ನ ರೂಪುಗೊಳಿಸ್ತಾ ಇದ್ದೀರಿ ಸ್ವಾಮಿ. ನನ್ನ ಮೇಲೆ ನಂಬಿಕೆ ಬಿಡದಿರ ಇನ್ನೂ ಬದಲಾವಣೆ ಬಲ್ಲ ಅಂತ ಹೇಳಿ ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ರೂಪುಗೊಳಿಸ್ತಾ ಇದ್ರೆ ಅದಕ್ಕೋಸ್ಕರ ಕೃತಜ್ಞತೆಗಳು ಸ್ವಾಮಿ. ಈ ಆರಾಧನೆಯಲ್ಲಿ ಪಾಲ್ಗೊಂಡಿರಂತ ಎಲ್ಲರ ವಿಷಯವಾಗ್ಲೂ ಇದು ಸತ್ಯ ಸ್ವಾಮಿ. ನಾವೆಲ್ಲರೂ ಪಾಪ ಮಾಡಿದ್ದೀರಿ, ಆದ್ರೂ ಕೂಡ ಬಿಟ್ಕೊಡ್ದಿರ ನಮ್ಮನ್ನ ನೀವು ದಾರಿ ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ ಸ್ವಾಮಿ. ಪ್ರೀತಿ ತೋರಿಸ್ತಾ ಇದ್ದೀರಿ, ಆಕಾರ ಕೊಡ್ತಾ ಇದ್ದೀರಿ ಸ್ವಾಮಿ. ನಾವು ವಿಕಾರ ಆಗೋ ರೀತಿಯಲ್ಲಿ ನಮ್ಮ ಸ್ವಂತ ದಾರಿಲಿ ಹೋಗ್ತಾ ಇದ್ರು ಕೂಡ ನಮ್ಮನ್ನ ಸರಿಯಾದ ದಾರಿಲಿ ತರಿಸ್ಕೊಡ್ತಾ ಇದ್ದೀರಿ ಸ್ವಾಮಿ. ನಮ್ಮ ಜೀವನದಲ್ಲಿ ಏನೆಲ್ಲಾ ನಡೀತಾ ಇದೆಯೋ ಅದೆಲ್ಲ ನನ್ನ ಒಳಿತಿಗೋಸ್ಕರ. ಅದು ಕಷ್ಟ ಅನಿಸ್ಬೋದು, ನಷ್ಟ ಅನಿಸ್ಬೋದು, ಬೆಂಕಿ ಅನಿಸ್ಬೋದು, ಆದ್ರೆ ಅದು ನನ್ನ ಒಳಿತಿಗೋಸ್ಕರನೇ, ನನ್ನ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರನೇ ಸ್ವಾಮಿ. ನೀವು ಈ ಮಣ್ಣನ್ನ ಶುದ್ಧಪಡಿಸೋದಕ್ಕೋಸ್ಕರ ಬರೀ ನಿಮ್ಮ ಕೈಯೆಲ್ಲ, ನಿಮ್ಮ ಮೈಯೆಲ್ಲಾ ರಕ್ತ ಮಾಡಿಸ್ಕೊಂಡ್ರಿ ಸ್ವಾಮಿ. ಎಷ್ಟು ರಕ್ತ ಸುರಿಸಿ ನನಗೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರಿ ಸ್ವಾಮಿ ಆ ಶಿಲುಬೆಯಲ್ಲಿ. ಆ ಪ್ರೀತಿಗೋಸ್ಕರ ಕೃತಜ್ಞತೆ. ಆ ಪ್ರೀತಿ ಯಾವತ್ತೂ ನಾನು ಮರೆಯಬಾರ್ದು. ನೀವು ನನ್ನ ಕುಂಬಾರಲ್ಲ, ನೀವು ಯಾವ ರೀತಿಯಲ್ಲಿ ಆಕಾರ ಪಡಿಸಿದ್ರು ಕೂಡ ಆ ರೀತಿಯಲ್ಲಿ ಆ ಆಕಾರ ಹೊಂದ್ಕೊಳ್ಳೋದಕ್ಕೆ ಮನಸ್ಸು ನನಗೆ ಕೊಡಿಸು. ಇದುವರೆಗೂ ನಾನು ಮಾಡಿರುವಂತ ತಪ್ಪುಗಳನ್ನೆಲ್ಲ ಕ್ಷಮಿಸಿ ನಿಮಗೆ ಉಪಯೋಗ ಆಗಂತ
ಪಾತ್ರೆ ನಾನು ಆಗ್ಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಇಲ್ಲಿರೋರೆಲ್ಲರೂ ಕೂಡ ಅದೇ ರೀತಿಯಲ್ಲಿ ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ, ನಿಮಗೆ ಉಪಯೋಗ ಆಗೋ ರೀತಿಯಲ್ಲಿ ಪಾತ್ರೆಯಾಗಿ ನಾವು ಬೆಳಿಬೇಕು, ನಾವು ಆಕಾರ ಹೊಂದಬೇಕು ಅಂತ ಅಲ್ಲಿ ಆಶೀರ್ವಾದ ಮಾಡ್ತೀವಿ ಅಂತ ಹೇಳಿ ನಂಬಿ ಈ ಒಂದು ಪ್ರಾರ್ಥನೆ ಯೇಸುವೆ ನಿಮ್ಮ ನಾಮದಲ್ಲಿ ಕೇಳಿ ಮುಗಿಸ್ತಾ ಇದ್ದೀನಿ. ಆಮೇಲೆ ಆಮೇನ್ ಬ್ರದರ್ಸ್ ಅಂಡ್ ಸಿಸ್ಟರ್. ಸಹೋದರರು ಒಂದು ಒಳ್ಳೆ ಸಂದೇಶ ಕೊಟ್ಟರು, ಕಿರಣ್ ಬ್ರದರ್. ಸೊ ನೋಡುವಾಗ ತುಂಬಾ ಅದ್ಭುತವಾಗಿ ಚೆನ್ನಾಗಿತ್ತು ಸಂದೇಶ. ನಾ ಈ ಸಂದೇಶದಿಂದ ಕೆಲವು ಸಂಗತಿಗಳನ್ನ ಕಲ್ತಿದ್ದೀನಿ. ಅದರಲ್ಲಿ ಬಹಳ ಮುಖ್ಯವಾದದ್ದು ನಾನು ಒಳ್ಳೆ ಜೇಡಿ ಮಣ್ಣಾಗಿರ್ಬೇಕು ಅಂತ ಹೇಳಿ ನನ್ನ ನಡತೆಗಳನ್ನ ಸರಿಯಾದ ರೀತಿಯಲ್ಲಿ ಇಟ್ಕೋಬೇಕಂತ ಕಲ್ತಿದ್ದೀನಿ.
ನಾನು ನಂಬ್ತೀನಿ ನೀವು ಕೂಡ ಈ ಒಂದು ಸಂದೇಶದಿಂದ ಅನೇಕ ಸಂಗತಿಗಳನ್ನ ಕಲ್ತ್ಕೊಂಡಿದ್ದೀರಾ ಅಂತ ಹೇಳಿ. ಇದನ್ನೆಲ್ಲ ಕೂಡ ನಾವು ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡೋಣ ನಮ್ಮ ಲೈಫಲ್ಲಿ. ಹಾಗೆ ಕೆಲವು ಅನೌನ್ಸ್ಮೆಂಟ್ ಇದೆ. ಯಾರೆಲ್ಲ ತಿಂಗಳ ಕಾಣಿಕೆಯನ್ನು ಕೊಟ್ಟಿಲ್ಲ ದಯವಿಟ್ಟು ಕೊಡ್ಬೇಕಂತ ನಾನು ನಿಮ್ಮಲ್ಲಿ ಕೇಳ್ತೀನಿ. ಹಾಗೆ ಈ ದಿವಸ KKC ವರ್ಗದವರಿಗೆ 12:30ಕ್ಕೆ ಕೂಟ ಇರುತ್ತದೆ. ಹಾಗೆ ಬರು ಭಾನುವಾರ ಕೂಡ 9:00ವರೆಗೆ ಯೂಟ್ಯೂಬ್ ಲಿಂಕ್ ಅಲ್ಲಿ ನಾವು ಸಂದೇಶವನ್ನ ವೀಕ್ಷಣೆ ಮಾಡಲಿದ್ದೇವೆ. ಆಮೇಲೆ ಈ ಸಮಯದಲ್ಲಿ ಕೂಟನ ಮುಕ್ತಾಯ ಮಾಡೋದಕ್ಕಿಂತ ಮುಂಚೆ ಪ್ರಾರ್ಥಿಸೋಣ. ಪ್ರೀತಿಯ ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ಅಪ್ಪ ತಂದೆಯಾದ ದೇವರೇ, ಒಂದು ಸಹೋದರನ ಉಪಯೋಗಿಸಿ ಉತ್ತಮವಾದಂತಹ ಸಂದೇಶವನ್ನು ದಯಪಾಲಿಸದಕ್ಕೆ ಬಹಳ ಥ್ಯಾಂಕ್ಸ್ ತಂದೆ, ಧನ್ಯವಾದಗಳು. ನಾವು ಪ್ರತಿಯೊಬ್ಬರು ಕೂಡ ತಂದೆ ನಮ್ಮ ನಡತೆಗಳನ್ನ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೆ ನಿಮ್ಮ ವಾಕ್ಯಗಳ ಮೂಲಕ ನಮ್ಮ ಜೀವನಗಳನ್ನ ಕಟ್ಕೊಳ್ಳೋದಕ್ಕೆ ಸಹಾಯ ಮಾಡಿದ್ರಿ. ಬಹಳ ಸ್ತೋತ್ರಗಳು, ಧನ್ಯವಾದಗಳು ತಂದೆಯಾದ ದೇವರೇ. ಅಪ್ಪ ತಂದೆಯಾದ ದೇವರೇ, ನಮ್ಮೆಲ್ಲರ ನಡತೆಗಳಿಂದ ನಿಮಗೆ ಘನಮಾನ ಗೌರವ ಮಹಿಮೆ ಆಗಲಿ. ನಮ್ಮ ಜೀವನಗಳನ್ನ ನಿಮ್ಮ ವಾಕ್ಯದಂತೆ ನಡೆಸ್ಕೊಳ್ಳೋದಕ್ಕೆ ಸಹಾಯ ಮಾಡ್ರಿ. ಈ ಕೂಟವನ್ನು ಆಶೀರ್ವದಿಸಿದಕ್ಕಾಗಿ ಬಹಳ ಸ್ತೋತ್ರ, ಕೃತಜ್ಞತೆಗಳು ತಂದೆ. ನನ್ನೆಲ್ಲ ಸಹೋದರ ಸಹೋದರನ ಆಶೀರ್ವದಿಸಿ ಎಲ್ಲರ ಜೀವನಗಳನ್ನ ನೀವು ಸುಂದರವಾಗಿ ಪೋಷಿಸಿ ಸಂರಕ್ಷಿಸಿ ನಡೆಸ್ತೀರಂತ ನಮ್ಮ ಚಿಕ್ಕ ಪ್ರಾರ್ಥನೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುವ ತಂದೆ, ಆಮೇನ್. ಕೂಟ ಮುಕ್ತವಾಗಿದೆ. ನಾವೆಲ್ಲ ಅನ್ಯೋನ್ಯತೆಯಲ್ಲಿ ಭಾಗವಹಿಸೋಣ.